ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇತ್ತೀಚಿನ ಕೆಲವೊಂದು ಬೆಳವಣಿಗೆಯನ್ನು ಈ ಮಾಧ್ಯಮ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಯುವ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಮಾಹಿತಿ ರವಾನೆ ಆಯಿತು, ಒಂದಷ್ಟು ಚರ್ಚೆ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊನ್ನೆ ಬಾರೆಬೈಲಲ್ಲಿ ನಡೆದಂಥ ವಿಚಾರದಲ್ಲಿ ವೈಯಕ್ತಿಕವಾಗಿ ಆ ಕ್ಷೇತ್ರದ ಬಗ್ಗೆಯಾಗಲಿ, ಅಲ್ಲಿಯ ದೈವದ ಬಗ್ಗೆಯಾಗಲಿ, ಅಲ್ಲಿಯ ಆಡಳಿತ ಮಂಡಳಿ ಗುತ್ತಿನ ಬರುವ ಬಗ್ಗೆಯಾಗಲಿ ನಾವು ಎಲ್ಲಿಯೂ ಯಾವ ಸ್ವರವನ್ನು ಎತ್ತಲಿಲ್ಲ. ನಾವು ಮುಂಚಿನಿಂದಲೂ ದೈವಾರಾಧನೆಯ ದೈವ ನಡೆಯುವ ನೇಮ ಕೋಲ ನಡೆಯುವ ಸ್ಥಳದಲ್ಲಿ ಮೊಬೈಲ್ಗಳನ್ನು ಬಂದ್ ಮಾಡಿ, ಮೊಬೈಲ್ಗಳನ್ನು ಬಳಕೆ ಮಾಡಬೇಡಿ, ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಅನೇಕ ಕಡೆ ಹೇಳುವಂಥದ್ದಿತ್ತು. ಆಗಿರುವಾಗ ಮೊನ್ನೆಯಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾಗಿದೆ ಅಂತ ನಾನು ಹೇಳಿದ ಮಾತಿಗೆ ಈ ಕ್ಷಣವೂ ಬದ್ಧನಾಗಿರ್ತೇನೆ. ಯಾವುದೇ ಅದರಲ್ಲಿ ಬಂದಂಥ ಚರ್ಚೆಗೂ ಸಿದ್ಧನಾಗಿದ್ದೇನೆ. ಅಲ್ಲಿ ಮಾಧ್ಯಮದಲ್ಲಿ ನಾನು ಬಂದಂಥ ರೀತಿಯಲ್ಲಿ ಒಂದು ದೈವಾರಾಧನೆಯ ಬಗ್ಗೆ ನಾನು ಗಮನಿಸಿದಾಗ ಅದರ ಲೋಪವನ್ನು ಮಾಧ್ಯಮದ ಮುಖಾಂತರವೇ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅಲ್ಲಿ ನನ್ನನ್ನು ಕರೆದರು. ಆವಾಗ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಒಂದು ದೈವದ ಕೋಲ ನೇಮ ನಡೆಯುವ ಸ್ಥಳದಲ್ಲಿ ಇಂತಹ ಗೊಂದಲಗಳಾದರೆ ಆ ಸ್ಥಳದಲ್ಲಿ ನಾವು ಅವರನ್ನು ಬದಿಗೆ ಕರೆದು ಅವರಿಗೆ ಸ್ಪಷ್ಟತೆಯನ್ನು ಕೊಡುವ ಕೆಲಸ ತುಂಬ ಕಡೆ ಮಾಡಿದ್ದೇವೆ. ಆದರೆ ಇಂದು ದೈವಾರಾಧನೆ ಈ ರೀತಿ ಮಾಧ್ಯಮದಲ್ಲಿ ಕ್ಲೋಸಪ್ ಅಲ್ಲಿ ಬಂದದ್ದು, ಮತ್ತು ಎಲ್ಲಿಯ ತನಕ ಅಂತ ಹೇಳಿದ್ರೆ ಅಲ್ಲಿರುವಂಥ ತಂತ್ರಿಯವರಿಗೆ ಕ್ಯಾಮರಾಮ್ಯಾನ್ ಯಾವ ಡ್ರೆಸ್ ಹಾಕಬೇಕೆಂಬ ಮಾರ್ಗದರ್ಶನವನ್ನು ನೀಡಿದ್ದು, ಕೆಂಪು ಮತ್ತು ನೀಲಿ ಬಟ್ಟೆ, ಅದು ಸಹ ಅಂದರೆ ಆ ಮಟ್ಟಕ್ಕೆ ನಮ್ಮ ದೈವಾರಾಧನೆ ಮುಟ್ಟಿತಾ ಎಂಬುದು, ಅಂದರೆ ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಅಂತ ನಾವು ಅದನ್ನು ಬಲವಾಗಿ ಖಂಡಿಸಿದ್ದು. ಆ ಕ್ಷೇತ್ರದಲ್ಲಿ ಮೊನ್ನೆ ದೈವಾರಾಧನೆಯ ನಿಯಮದಲ್ಲಿ ಮಾಡಿದಂಥ ಅಪಚಾರದ ಬಗ್ಗೆ ಒಂದು ಪ್ರಾರ್ಥನೆಯು ಸಲ್ಲಿಕೆ ಆಯಿತು. ಅದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ಆ ಪ್ರಾರ್ಥನೆಯನ್ನು ಸ್ವಾಗತಿಸ್ತೇನೆ. ಈ ರೀತಿಯ ಪ್ರಾರ್ಥನೆ ಅನೇಕ ತುಳುನಾಡಿನ ದೇವಸ್ಥಾನಗಳಲ್ಲಿ ಆಗಬೇಕಿತ್ತು. ಯಾಕಂತ ಹೇಳಿದರೆ ನಮ್ಮ ನಂಬಿಕೆಯ ಒಂದು ದೈವಾರಾಧನೆ ಅಸ್ಮಿತೆಯನ್ನು ಕಳ್ಕೊಂಡು ಅದರ ನಿಗೂಢತೆಯನ್ನು, ಅದರ ನಂಬಿಕೆಯನ್ನು, ಅದರ ವೇಷಭೂಷಣಗಳನ್ನು ತನ್ನ ಮಾರಾಟ ಮಾಡಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡಿದ ನೋವಿಗೆ ಇದು ಪ್ರತಿ ಗ್ರಾಮಗಳಲ್ಲಿಯೂ ಇದು ನಡಿಬೇಕಿತ್ತು. ಮೊನ್ನೆ ಅಲ್ಲಿ ಆ ಒಂದು ರೀತಿಯ ಪ್ರಾರ್ಥನೆ ನಿಜವಾಗಿಯೂ ಅದು ಒಳ್ಳೆಯ ಪರಿಣಾಮ. ಬಹುಶಃ ಆ ಮಣ್ಣಿನ ಜಾರಂದಾಯ ದೈವ ಯಾರು ಈ ದೈವಾರಾಧನೆಯಲ್ಲಿ ಅಪಚಾರ ಮಾಡಿ ಪ್ರತಿಷ್ಠೆಗೆ, ಪ್ರಶಸ್ತಿಗೆ, ಹಣಕ್ಕೆ ಯಾರ್ಯಾರು ದುರುಪಯೋಗ ಮಾಡ್ತಾರ ಇವರೆಲ್ಲರಿಗೂ, ಉದಾಹರಣೆಗೆ ನಾನು ಸೇರಿ ಎಲ್ಲಿಯಾದರೂ ಆ ಕ್ಷೇತ್ರದ ಬಗ್ಗೆ ಎಲ್ಲಿಯಾದರೂ ಸ್ವಯಂ ಲಾಭದ ದೃಷ್ಟಿಯಲ್ಲಿ ಮಾಡಿದರೆ ನನಗೂ ಜಾರಂದಾಯ ಆ ಶಿಕ್ಷೆಯನ್ನು ನೀಡಲಿ ಅಂತ ನಾನು ಈ ಮುಖಾಂತರ ಕೇಳ್ತೇನೆ. ದೈವಾರಾಧನೆಗೆ ಅಲ್ಲಿ ಎಲ್ಲಿಯ ಮರಕ್ಕೆ ಅಪಚಾರ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳು ಕರ್ತಲೆಯಿಂದ ಹೊಡೆದದ್ದು, ಎಣ್ಣೆಬೂಲ್ಯದಲ್ಲಿ ಅಲ್ಲಿ ಇರುವಂಥದ್ದು, ಆ ಕ್ಷೇತ್ರದಲ್ಲಿ ನಿಜವಾಗಿಯೂ ಅಪಚಾರ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಆ ತಂತ್ರಿಯವರೇ ಕೇಳಬೇಕು. ಯಾಕಂತ ಹೇಳಿದ್ರೆ ಒಂದು ದೈವದ ಸ್ಥಳದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಬಾರದು, ನಿಮಗಿಂತ ಜಾಸ್ತಿ ನನಗೆ ಮಾತಾಡಲಿಕ್ಕೆ ಗೊತ್ತುಂಟಂತ ಮಾತಾಡಬಾರದು, ಮತ್ತೆ ಅಲ್ಲಿ ಒಂದು ಜಾಗದಲ್ಲಿ ಕೂತು ಇನ್ನೊಂದು ಕಾರ್ಮಿಕದ ದೈವಸ್ಥಾನದಲ್ಲಿ ಬಂಗಾರ ಕತ್ತಿದ್ದಾನೆ ಅಂತೇಳಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡಬಾರದು. ಒಂದು ದೈವಸ್ಥಾನದಲ್ಲಿ ಎಣ್ಣೆ ಬೂಲ್ಯದ ಅಲ್ಲ, ಆ ದೈವದ ನಡವಳಿಯಲ್ಲಿ ಕೈಯಲ್ಲಿ ತೆಂಬರೆಯ ಕೋಲಿನಿಂದ ಕ್ಯಾಮರಾಗಳನ್ನು ಉಡಿ ಮಾಡಬಾರದು. ಮತ್ತೆ ನನ್ನದೇ ಈ ಒಂದು ಯೂಟ್ಯೂಬ್ ಮಾಧ್ಯಮದ ನನ್ನ ಮಿತ್ರನಾದ ಅಜಯ್ ಹೆಂಚನನ್ನು ರಾಂಪ ಅಂತ ಅಡ್ಡ ಹೆಸರಿನಲ್ಲಿ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ದು, ಅಲ್ಲಿ ಒಂದು ರೀತಿಯಲ್ಲಿ ಆ ದೌರ್ಜನ್ಯಗಳು ನೋಡಿದಾಗ ನಿಜವಾಗಿಯೂ ಕ್ಷೇತ್ರಕ್ಕೆ ಅಪಚಾರ ಮಾಡಿದ್ದು ಯಾರು ಅಂತ ಅವರು ತಿಳ್ಕೊಳ್ಬೇಕು. ನಾವು ಸ್ಪಷ್ಟವಾಗಿ ಈ ಮೂಲಕ ತಿಳಿಯಪಡಿಸುವುದು, ದೈವಾರಾಧನೆಯ ನಿಯಮಕ್ಕೆ ಸ್ಪಷ್ಟವಾಗಿ ಅವರಿಬ್ಬರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಯಾರು ಹೇಳಿದ್ರು ಕತ್ರಿಯ ತಂತ್ರಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಿತ ವಿಚಾರವನ್ನು ನಾವು ತೆಗೆಯುವುದಿಲ್ಲ. ಅಲ್ಲಿ ಎಲ್ಲಿಯೂ ನಾನು ಅವರ ಹೆಸರನ್ನಾಗಲಿ ಅವರ ವಿಚಾರವನ್ನಾಗಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ನಡೆದದ್ದು ಒಂದು ವಿಚಾರ ಅಂತ ಹೇಳಿ ಎಲ್ಲಿ ತನಕ ದೈವಾರಾಧನೆಯನ್ನ ಒಂದು ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ
ದೈವ ಭಾಷೆಯಲ್ಲೇ ಆಗಬೇಕು, ಮಾತೃಭಾಷೆಯಲ್ಲೇ ಆಗಬೇಕೆಂಬ ನಿಯಮ ಇದೆ. ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂಥ ಏನೇ ಇರಲಿ, ತುಳು ಎಲ್ಲ ವ್ಯಾವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿ ಇರುವಂಥದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಬಹುಶಃ ಇದು ಸೇವಾಕರ್ತರನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಭಾಷಣ ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಬಹುಶಃ ಇದೇ ರೀತಿ ಕನ್ನಡದ ಪ್ರಾರ್ಥನೆಗಳು ಮುಂದುವರಿದಾಗ ಇನ್ನು ಒಬ್ಬ ಸೂಪರ್ ಸ್ಟಾರ್ ಇಂದ ಬಂದಂತ ಸೇವೆ ಇದನ್ನು ನೋಡಿ ಮತ್ತೆ ಮಲಯಾಳದ ಮೋಹನ್ ಲಾಲ್ ಬಂದ್ರೆ ಮಲಯಾಳದ ಭಾಷಣ ಪ್ರಾರ್ಥನೆ, ಅಲ್ಲ ಅಮಿತಾಬ್ ಬಂದ್ರೆ ಹಿಂದಿಯ ಪ್ರಾರ್ಥನೆ, ತೆಲುಗಿದ್ದು ಬಂದ್ರೆ ಇನ್ನೊಂದು ಪ್ರಾರ್ಥನೆ, ಬೇರೆ ಬೇರೆ ನಟರು ಬಂದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ದೈವಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಆದಿತ್ತ ಎಂಬುದು ನಮಗೆ ಅಲ್ಲಿಯೂ ಭಯ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡಬಾರದು. ಇನ್ನೊಂದು ವಿಚಾರವನ್ನು ನಿಂದಾಗ ದೈವಾರಾಧನೆಯ ನಿಯಮಗಳನ್ನು ಇದು ವಿಜಯಕುಮಾರ್ ಕೊಡಿಯಾಲ್ ಬೈಲೆಲ್ಲ ಕಾಪಿಕಾರರ ನಾಟಕ ಅಲ್ಲ ಹೇಳಿದಾಗೆ ಮಾಡಲಿಕ್ಕೆ ಅಂತ ಹೇಳುವ ಒಂದು ಮಾತು ಬಂತು. ನಾನು ಹೇಳುವಂಥದ್ದು, ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು ಅಲ್ಲ, ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ. ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ. ಅವನು ತಪ್ಪಿ ನಡೆದರೆ ನಿರ್ದೇಶನವೂ ಹಾಳಾಗ್ತದೆ. ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತೆ ಹಿರಿಯ ತಲೆಮಾರಿನ ಗಡಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ. ಆ ನಿರ್ದೇಶನವನ್ನು ಪಾಲಿಸುವಂಥದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು, ಇವತ್ತು ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನ ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂಥ ನೇಮಕೋಳಗಳಲ್ಲಿಯೋ ನಡವಳಿ ಬಲಿಯಲ್ಲಿಯೋ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥ ದೈವವನ್ನ ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳನ್ನ ಸ್ವಾಗತಿಸುವ ಮಟ್ಟಕ್ಕೆ ದೈವಾರಾಧನೆ ಮುಟ್ಟುವಲ್ಲಿ ನಮಗೆ ನೋವಾಗಲಿಲ್ಲ. ಅದನ್ನು ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗಲಿಲ್ಲ. ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೈವಗಳಿಗೆ ಹರಿಕೆಯ ನೇಮ ಅಂತ ಕೊಡುವ ನಿಯಮ ಇಲ್ಲ. ಕಾಲಾದಿ ನಿಯಮಗಳು ಮತ್ತೆ 12 ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂತಹ ಧರ್ಮ ನೇಮ ಇಂಥದ್ದನ್ನೆಲ್ಲ ಕೊಡ್ಬೋದು ಅಂತ ನಿಯಮ ಇದೆ. ಹಾಗಂತೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ವಿಚಾರಗಳು ಇಷ್ಟೇ. ಈ ಸಂದೇಶಗಳು ಇವತ್ತು ನಾವು ಅವರ ಯಾರ್ಯಾರನ್ನ ಸಂಘರ್ಷಕ್ಕೊಳಗಾಗಿ ಅಲ್ಲ ಅವರು ನನಗೆ ಮಾಡಿದ ತೇಜೋವಧೆಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು. ಇನ್ನೊಂದು ನಾನು ಹೇಳುವಂಥದ್ದಾದರೆ ಇವತ್ತು ನಾನು ಕೇಳುವಂಥದ್ದು, ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕತೆ ಅವರಿಗೆ ನಮಗೆಷ್ಟು ಗೊತ್ತುಂಟು ಅದಲ್ಲ. ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರಲೇಬೇಕು. ಈಗ ದೈವಾರಾಧನೆ ನಿಯಮವನ್ನ ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿ ಹೇಳಿ ಅವರನ್ನು ಕೇಳುವಂಥದ್ದು ತಮ್ಮನ್ನ ಶೆಟ್ಟಿಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕೇಳುವಂಥದ್ದು, ಯಾರ ಮನೆಯಲ್ಲಿ ಮುಡಿಪು ಕಟ್ತಾರೆ, ಯಾವ ಮನೆಯಲ್ಲಿ ಕಾಲಾದಿ ಭೋಗಗಳು ಕಲ್ಲುಟ್ಟಿ ಪಂಜುಲಿಯಲ್ಲಿ ನಂಬ್ತಾರೆ, ಯಾವ ಮನೆಯಲ್ಲಿ ಯಾರು ನಾಗಾರಾಧನೆ ಮಾಡ್ತಾರೆ, ಯಾವ ದೈವವನ್ನು ಒಪ್ತಾರೆ, ಈ ರೀತಿಯಾಗಿ ನಾನು ದೈವವನ್ನು ನಂಬಿ ಪ್ರೇತಾರಾಧನೆ ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕಲಿಬೇಕೇ ವಿನ ನಾನು ಈ ರೀತಿಯಾಗಿ ಇವರನ್ನ ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂಥ ಯಾವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ದೈವಾರಾಧನೆಯ ನಂಬಿಕೆ ದೈವವನ್ನು ನಂಬದವರು, ದೈವದ ಬೂಲೆ ಹಾಕದವರು, ದೈವಕ್ಕೆ ಇಟ್ಟ ಬೊಂಡವನ್ನು ಕುಡಿಯದವರು, ದೈವದ ಅಗೆಲನ್ನು ಸ್ವೀಕಾರ ಮಾಡದವರು. ನಾನು ಹೇಳಿದ್ರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂಥದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಸೂರ್ಯಚಂದ್ರರ ಕಾಲದಿಂದ ಬಂದಂತ ಒಂದು ಪಂಚಮುಳಿಯ ನಿಯಮವನ್ನ 4 ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ ಸಿನಿಮಾದ ಮೂಲಕ ನಂಬಿಕೆ ಹಾಳಾಯಿತು. ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ. ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ, ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯದೆ ಯಾವ ರೀತಿ ಇದೆ ಆ ನಿಯಮದ ಪ್ರಕಾರ ಕಟ್ಟುಕಟ್ಟಲೆಯ ಪ್ರಕಾರ ನಡೀಲಿ ಅಂತ ಹೇಳುವಂಥದ್ದು. ಅವರು ಹೇಳುವಾಗ ಎಲ್ಲ ಮನೆತನದ ದೈವ ಅಂತ ಹೇಳಿದ್ರು. ಎಲ್ಲಿಯೂ ತುಳುನಾಡಿನಲ್ಲಿ ಗ್ರಾಮ ದೈವದ ಒಟ್ಟಿಗೆ ಮನೆತನದ ದೈವ ಅಂತ ಬೇರೆ ಇರುವುದಿಲ್ಲ, ಪರಿವಾರ ದೈವಗಳಾಗಿರುವಂಥದ್ದು ಇರುವಂಥದ್ದು. ನಾನು ಯಾಕೆಂದ್ರೆ ಇದನ್ನು ಸಮಾಜಕ್ಕೆ ಕೊಟ್ಟದ್ದು. ನಾನು ಅವ್ರ ಮೊನ್ನೆ ಬರುವಾಗ ಅಲ್ಲಿ ಚರ್ಚೆ ಮಾಡುವಂಥ ಅವ್ರ ಹತ್ರ ಉದ್ದೇಶ ಯಾಕಿಲ್ಲ ಅಂತ ಹೇಳಿದ್ರೆ, ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು, ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಉತ್ತರಿಸುವ ಕೆಲಸವನ್ನ ನಾನು ಮಾಡಿದ್ದೇನೆ. ಹಾಗಂತೇಳಿ ನನ್ನ ಇಲ್ಲಿ ಅವರು ಪ್ರಸನ್ನ ವಕೀಲರಾಗ್ಬೋದು, ಅಲ್ಲ ನಮ್ಮ
ಈ ನೇಮ ಕಟ್ಟುವವರಾಗ್ಬೋದು, ನಮ್ಮ ದ್ವೇಷಿಗಳಲ್ಲ. ಅವರು ನಮ್ಮ ಪ್ರಸನ್ನ ರವಿಯು ನನ್ನ ಆತ್ಮೀಯನೇ. ಈ ಮಾತನಾಡಿದ ಮುಂಚಿನ ರಾತ್ರಿಯೂ ನಮ್ಮೊಳಗೆ ಚರ್ಚೆಗಳಾಗಿದೆ. ಇವತ್ತಿಗೂ ಈ ವಿಚಾರಗಳನ್ನು ಬಿಟ್ಟರೆ, ಸಿದ್ಧಾಂತ ಮತ್ತೆ ಈ ವಿಚಾರ ದೈವಾರಾಧನೆ ನಿಯಮವನ್ನು ಬಿಟ್ಟರೆ ಅವರು ನಮ್ಮ ಇಂದಿಗೂ ನನ್ನ ಆತ್ಮೀಯನೇ. ಈಗ ನಾನು ಅವರನ್ನು ನೋಡಿದ ರೀತಿಯಲ್ಲಿ ನನಗೆ ಅವರು ಯಾರು ಲಪಡ ಅದು ಇದು ಮಾಡಿದ್ದು ನಮಗೆ ಗೊತ್ತಿಲ್ಲ. ನನಗೆ ಇಲ್ಲಿ ಅವರ ವೈಯಕ್ತಿಕ ತೇಜಾವಧಿಯ ಅಗತ್ಯ ಇಲ್ಲ. ನಾನು ಅವರಿಬ್ಬರಿಗೆ ಹೇಳುವಂಥದ್ದು, ನಮ್ಮ ಹಿರಿಯರು ಕಟ್ಟಿದ ಒಂದು ದೈವಾರಾಧನೆ, ಒಂದು ಮೌಖಿಕ ಪರಂಪರೆಯ ದೈವಾರಾಧನೆ, ಲೌಕಿಕ ಅಲೌಕಿಕ ಮುಖಾಮುಖಿ ದೈವಾರಾಧನೆ, ಪಂಚೇಂದ್ರಿಯ ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ, ಒಂದು ಗಡಿ ವಿಚಾರ ಇರ್ಬೋದು, ದೈವ ಗುತ್ತು ನಮ್ಮ ಮನೆತನ ಅಂತ ಹೇಳಿದ್ರೆ ಇದು ಗುಲಾಮಿ ಸಂಕೇತಗಳಲ್ಲ. ಒಂದು ಆರಾಧನಾ ಭಯೋತ್ಪಾದನೆ ಇಲ್ಲದರಲ್ಲಿ ಮುಕ್ತವಾದ ಆರಾಧನೆ, ನಂಬಿಕೆ ಇದೆ. ಇಂತಹ ದೈವಾರಾಧನೆಯಲ್ಲಿ ನಿಮಗೆ ಅದನ್ನು ಮಾಂತ್ರಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದೊಂದು ಕಾರ್ಮಿಕ ದೃಷ್ಟಿಯಾಗಿರಬೇಕು ಎಂಬುದು ನಮ್ಮ ನಿಯಮ. ಆದ್ದರಿಂದ ಮೊನ್ನೆ ಆದದ್ದು ಆ ಕ್ಷೇತ್ರದ ವಿರುದ್ಧವಾಗಿ ನಾವು ಮಾತನಾಡಿದ್ದಲ್ಲ. ವ್ಯಕ್ತಿಗಳು ಮಾಡಿದಂಥ ಈ ರೀತಿಯ ವ್ಯವಸ್ಥೆಗಳು ದೈವಾರಾಧನೆ ನಿಯಮಕ್ಕೆ ವಿರೋಧ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾದಂಥ ಧ್ವನಿ ಎತ್ತೇವೆ. ಮುಂದೆಯೂ ನಾವು ಈ ರೀತಿ ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಬಂದಾಗ ನಾವು ಇದನ್ನು ಮುಂದೆಯೂ ಸರಿ ತಪ್ಪುಗಳನ್ನು ಜನರಿಗೆ ತಿಳಿಯುವಂತ ಕೆಲಸವನ್ನು ಮಾಡ್ತೇವೆ. ದೈವಾರಾಧನೆಯನ್ನು ನಾವು ಬಲವಂತದ ಹೇರಿಕೆಯಾಗಲಿ ಅಲ್ಲ ಅಲ್ಲಿ ಹೋದಾಗ ಇದು ಏನು ನಾವು ಮಾಡುವುದಿಲ್ಲ. ನಮ್ದು ಇವತ್ತು ನಾನು ಒಬ್ಬನೇ ಬಂದು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಒಂದು ಸಂಘಟನಾತ್ಮಕ ಹೋರಾಟವಲ್ಲ. ಇಲ್ಲಿ ಇದ್ದಂತ ಎಲ್ಲರೂ ದೇವರನ್ನು ನಂಬುವರು. ಪ್ರತಿ ಮನೆಯಲ್ಲೂ ಈ ಜ್ಞಾನ ಇರಬೇಕು, ಪ್ರತಿ ಮನೆಯಲ್ಲೂ ಇದೊಂದು ವಿಚಾರಗಳಿರಬೇಕು. ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಈಗ ನಾನು ಮುಂದಿನ ಸಮಯದಲ್ಲಿ ಅವರು ಹಾಕಿದಂಥ ಅಪವಾದದ ಬಗ್ಗೆ ನನಗೆ ಅವರು ನೇರ ಆ ಒಂದು ಕಾರ್ಮಿಕದ ಜಾಗದಲ್ಲಿ ನಿಂತು ಕೊಂಡಾಣ, ಷಣ್ಮುಖ ದೇವಸ್ಥಾನ 3 ಕಡೆಗಳಲ್ಲಿ ದೇವಸ್ಥಾನದ ಬಂಗಾರವನ್ನು ಕದ್ದಿದ್ದಾರೆ, ಇದು ಕೇಸು ನಡೀತಾ ಇದೆ ಅಂತೇಳಿ ಸುಳ್ಳು ಅಪವಾದವನ್ನ ಜಾಲಂಧನ ಮಣ್ಣಿನಲ್ಲಿ ಹಾಕಿದರು. ನಾನು ಆ ಕ್ಷಣದಲ್ಲಿ ನನಗೆ ಬಂದಾಗ ನಾನು ಈಗಾಗಲೇ ಕೊಂಡಾಣ ಕ್ಷೇತ್ರದ ಈಗಿನ ಪ್ರಸ್ತುತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಿಗೂ ಮತ್ತೆ ಅಲ್ಲಿಯ ಗುತ್ತಿನವರಿಗೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಒಂದು ವೇಳೆ ಅಂಥದ್ದು ನಡೆದಿದೆ ಅಂತೇಳಿ ಅವರೀಗ ಬ್ಯಾಂಗ್ಳೂರಲ್ಲಿದ್ದ ಕಾರಣ ಅಲ್ಲಿಂದ ಒಂದು ಪ್ರತಿನಿಧಿಯನ್ನು ಕಳಿಸಿಕೊಟ್ಟಿದ್ದಾರೆ. ಆದರೆ ವೇದಿಕೆಯಲ್ಲಿಲ್ಲ. ಶನಿವಾರ ದಿವಸ ಅವರು ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದಿನ ದಿನ. ಇಲ್ಲಿ ಅಂಥದ್ದು ಏನು, ನಾನು ಆ ಕೊಂಡಾಣದ ಆ ಬಂಟನ ಆನೆ ಹಾಕಿ ಆ ಮುಡದಾನ ಆನೆ ಹಾಕಿ ನಾನು ಹೇಳುವಂಥದ್ದು, ನಾನು ಕೊಂಡಾಣದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ವ್ಯವಹಾರದಲ್ಲಾಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದಲಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಇದು ಇವರು ಹೇಳಿದಂಥ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ಮುಜರಾಯಿ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂತಹ ಸಾಧ್ಯತೆಗಳು ಇದೆ. ಆದರೆ ಆ ಕ್ಷೇತ್ರದಲ್ಲಿ ನಿಂತು ಅವರಿಗೆ ಆ ಕೆಮರ ಉಡಿ ಮಾಡಿದಷ್ಟು ಅವರಿಗೆ ಭಕ್ತಿಯೇ ಇಲ್ಲದ ಒಬ್ಬ ನಾಸ್ತಿಕನಿಂದ ಇದನ್ನ ಯಾವ ರೀತಿ ಏನನ್ನು ಬಯಸಬಹುದು ಅಂತ ನಾನು ಹೇಳುವಂಥದ್ದು. ಅದೇ ರೀತಿ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು, ಅನಂತಾಳಿ ನೆಲ್ತೊಟ್ಟು, ನರೇಂದ್ರ ರೈ ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳು ಮುಂದಿನ ದಿನ ಕೊಡ್ತಾರೆ. ನಾನು ನನ್ನ ಮಿತ್ರರಿಗೆ ಹೇಳುವಂಥದ್ದು, ದಯವಿಟ್ಟು ನನಗೋಸ್ಕರ ಅಂದ್ರೆ ಸತ್ಯವೇ ಆಗಬೇಕು. ಯಾಕಂತ ಹೇಳಿದ್ರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜನರಿಗೆ ತಿಳುವಂತ ಕೆಲಸವನ್ನು ಮಾಡಬೇಕು. ನಾನು ಆ ರವಿಪ್ರಸನ್ನ ತಂತ್ರಿಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದ್ರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಳ್ಳ ಅಂತೇಳಿ ನಾನು ಸ್ವಯಂ ಘೋಷಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ರೆ ನಿಮ್ಮನ್ನ ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿಯೇ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು. ನೀವು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂತ ರೀತಿಯಲ್ಲಿ ವ್ಯವಹಾರಗಳನ್ನ ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರ ಪೂಜೆ ಪುರಸ್ಕಾರ ಮಾಡುವಂತ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂತಹ ಮಾತನ್ನು ನಾನು ಕಂಡಿರ್ತೇನೆ. ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೂ ಹೇಳ್ತೇನೆ, ಮತ್ತೆ ನನ್ನನ್ನು ನಂಬಿದಂತ ನಮ್ಮ ವಿಚಾರಗಳನ್ನು ಒಪ್ಪಿದಂತ ಸಮಸ್ತ ದೈವ ಭಕ್ತರಿಗೆ ಹೇಳುವಂಥದ್ದು, ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂತ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ, ನೀವು ಒಂದು ವೇಳೆ ಅಂಥದ್ದು ತಪ್ಪುಗಳು ನಡೆದಿದ್ರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ
ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಹೋರಾಟದಲ್ಲಿ ಇದು 3ನೇ ಥರದ ಈ ಥರದ ಹೇಳಿಕೆ. ಆದ್ದರಿಂದ ಎಲ್ಲಿಯಾದರೂ ನಮ್ಮ ಅನುಭವದಲ್ಲಿ ಈ ರೀತಿಯಾದಂಥ ಬಂಗಾರ ಕದಿಯುವುದು, ದೇವಸ್ಥಾನದಲ್ಲಿ ಅವ್ಯವಹಾರ ಮಾಡಿದಂಥ ಅಲ್ಲ ಇಷ್ಟು ಅನೇಕ 700ಕ್ಕೂ ಮಿಕ್ಕಿ ದಾಖಲೆ ಇದೆ ನಮ್ಮಲ್ಲಿ. ಕುಟುಂಬಗಳನ್ನ ಸಂಪೂರ್ಣವಾಗಿ ಆಡಂಬರ ಮುಕ್ತವಾಗಿ ಸರಳಾರಾಧನೆ, ಜ್ಯೋತಿಷ, ವೈದಿಕತೆಯಿಂದ ಬಿಟ್ಟು ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂಥದ್ದಾಗ್ತಾ ಇದೆ. ನಾನು ಈ ರವಿಪ್ರಸನ್ನ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂತ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ. ಒಮ್ಮೆ ನೀವು ಆ ಪಂಜುರ್ಲಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದ್ರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿ ಇರುವಂತ ಇಷ್ಟು ವರ್ಷದಿಂದ, 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ದೈವಗಳನ್ನ ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುವನ್ನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುತ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕತ್ತಲೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂತ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾರ್ಥನ ಬೇರೆ ಇದೆ, ಬೇರೆ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಬೂಲ್ಯ ಎಂಬುದರಲ್ಲಿ ಉಗ್ರದ ಬೂಲ್ಯ ಎಂಬುದನ್ನ ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರದು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ. ಅವರೊಂದು ನಾನು ಕೇಳುವಂಥದ್ದು, ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಅಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ, ಮತ್ತೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಅಪಪ್ರಚಾರದ ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ತಪ್ಪಿನದೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂತಹ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು. ಕನ್ನಡದ ಪ್ರಾರ್ಥನೆಯನ್ನ ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂತ ವ್ಯಾಪ್ತಿ ಎಲ್ಲಿದೆಯಾ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನ ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂತ ವಿಚಾರಗಳು ಇದೆ. ಯಾಕಂತ ಹೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು. ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ಥರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು. ಮತ್ತೆ ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ. ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನೇಮ ಕಟ್ಟುವವರು 3 ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದ್ರೆ ಬರ್ತೇನೆ. ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ. ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗುತ್ತು ಎಲ್ಲ ಬಂದರೆ, ದೈವದ ನಿಜವಾದ ಚಾಕಿರಿ ಮಾಡುವವರಿದ್ರೆ ನೀವು ಕರೆದರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರಬಹುದು ಅಂತ ಹೇಳಿದ್ದೇನೆ. ಅಲ್ಲಿ ಯಾಕೆ ಜಾರನ್ನೇ ಅಲ್ಲಿ ಬರೋದಿಲ್ಲ ಯಾಕೆಂದ್ರೆ ಅಲ್ಲಿಯೇ ನಾನು ಹೆಸರು ಇತ್ತಲ್ಲ, ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥದ್ದು ಸರಿ. ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತೆ ಇನ್ನೊಂದೇನೋ ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತೆ ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕಡೆ ಹೇಳಿದರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗಲಿ ಮುಸ್ಲಿಮರಾಗಲಿ
ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂಥದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂಥದ್ದು. ಇನ್ನೊಂದು ನಿಯಮ ಹೇಳುವಂಥದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತು ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತು ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾವರದಲ್ಲಿದೆ, ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ, ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎಬ್ಬಿಸುವ ಎತ್ತಿಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನ ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿ ಪ್ರಸನ್ನರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಏನೇ ಇದ್ರೂ ದೈವದ ಕಲದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ. ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದ್ರು. ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಮುಖಕ್ಕೆ ಬಣ್ಣ ಬರೆದು ಅವರೇ ತಿನ್ನುವ ಆಹಾರವನ್ನು ಕೊಟ್ಟು ಅವರೇ ಸಂಧಿಪಾರ್ಧವನ್ನು ಮಗುವನ್ನು ಜೋಗುಲ ಆಡಿದಾಗ ಸಂಧಿಪಾರ್ಧವನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂತ ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಾರಾಯಿ ಮತ್ತೆ ಪಂಜುರ್ಲಿ ಒಂದೇ ಅರ್ಥವನ್ನು ಕಲ್ಪಿಸುತ್ತದೆ. ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಎಲ್ಲವೂ ವರ್ಣಾರ ಪಂಜುರ್ಲಿ ಅಲ್ಲ, ಉರ್ಣಾರ ಪಂಜುರ್ಲಿ, ಕುಪ್ಪೆಟ್ಟಿ ಪಂಜುರ್ಲಿ, ಅರದರ ಪಂಜುರ್ಲಿ, ಬೇರೆ ಬೇರೆ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂಥದ್ದು. ಇಲ್ಲಿ ಸಂಸ್ಕೃತದವೂ ಅದೇ ಅರ್ಥ, ಇಲ್ಲಿ ತುಳುವಲ್ಲೂ ಅದೇ ಅರ್ಥ. ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ. ಆದ್ದರಿಂದ ವಾರಾಯಿ ಎಂಬಂತ ಇದು ಸಾಧಾರಣ ಅವರು ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು. 1980ರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರ್ಬೋದು. ಆ ಸಮಯದಲ್ಲಿ ಯಾವಾಗ ದೈವಗಳಿಗೆ ಬ್ರಹ್ಮ ಕಲಶ ಎನ್ನುವಂತ ಹೊಸ ಕಾನ್ಸೆಪ್ಟ್ ಆರಂಭವಾಯಿತಾ ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ, ನಾನು ಅಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ, ಆ ಪಂಜುರ್ಲಿಗೆ ಕದ್ರಿಯ ಪಂಜುರ್ಲಿ ಅಂತಲೇ ಕರೆಯುವಂಥದ್ದು. ಪಂಜುರ್ಲಿಯ ಬಗ್ಗೆ ಹೇಳಿದಲ್ಲ, ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ದೈವಾರಾಧನೆಯಲ್ಲಿ ಇರುವಂಥದ್ದು ಅವರವರ ಹೆಸರಿಗೆ ಬಂದದ್ದು. ಮತ್ತೆ 1980ರ ಆಸುಪಾಸಿನ ನಂತರ ಆರಂಭವಾದ ಬ್ರಹ್ಮಕಲಶ ದೈವದ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ. ಅನೇಕ ಕಡೆ ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಮಲರಾಯ ಹೋಗಿ ಮಲರಾಯಿ ಆಗಿದೆ, ಮತ್ತೆ ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಸತ್ಯದೇವತೆ ಹೋಗಿ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ. ಅನೇಕ ಕಡೆಗಳಲ್ಲಿ ಮುಂಡದಾಯ, ಕೊಡಮಂದಾಯ ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೈವಗಳನ್ನು ಸ್ತ್ರೀ ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾದದ್ದೇ ಅಂದಿನಿಂದ ಬಲವಾಗಿ ಖಂಡಿಸ್ತೇವೆ. ನಾವು ದೈವಾರಾಧನೆಯ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದ್ದೀರಿ, ನಂಬಿಕೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀರಿ. ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ಇದೆ. ಮುಂದಿನ ದಿನ ಅತಿ ದೊಡ್ಡ ಚರ್ಚೆಯನ್ನು ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಾರಾಯಿ ಪಂಜುರ್ಲಿ ಅಂತ ಇಲ್ಲ, ಪಂಜುರ್ಲಿ ಎಂಬುದು ಅದು ಮತ್ತೆ ಇತ್ತ ಹೆಸರು. ಯಾಕೆ ಇಟ್ಟಿದ್ದಾರೆ ಅದು ಸರಿಯಾ ತಪ್ಪ ಅದು ನನ್ನ ವಿಚಾರ ಅಲ್ಲ. ಆದರೆ ಹೇಳಿದ ಮಾತಿಗೆ ನಾನು ಸ್ಪಷ್ಟವಾಗಿ ಬದ್ಧನಿದ್ದೇನೆ. ಕೊಡಮಂದಾಯನ ಹೆಸರು ಬದಲಾಗಿದೆ, ಕೂಸ್ಮಾಂಡಿನಿ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ ಉಲ್ಲಾಕ್ಲ ಹೆಸರು ರಾಮಲಕ್ಷ್ಮಣ ಅಂತ ಪರಿವರ್ತನೆ ಆಗಿದೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಈ ರೀತಿಯಾಗಿ ನಂಬಿಕೆಯ ಅನಕ್ಷರಸ್ಥರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆಯೊಂದು ಇವತ್ತು ಬೇರೆ ಬೇರೆ ರೀತಿಯ ಹೆಸರನ್ನು ಕರೆಯುವುದು. ತಮ್ಮಣ್ಣ ಶೆಟ್ಟಿ ಅಂತ ಕರೆದಾಗಲೇ ಮಾತ್ರ ಅರ್ಥ ಆಗುವುದು. ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕಿವಿಗೊಳ್ಳಿಗೆ ಆಗ್ತದ? ಇವತ್ತು ಎಲ್ಲ ಕಡೆ ಜುಮಾತಿಯೊಂದು ಧೂಮಾವತಿ ಆದದ್ದು, ಮಲರಾಯೊಂದು ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಂತು, ಅಲ್ಲಿ ಜಾರಂದಾಯ ಹಿಂಗಾರ ಹಾರಿಸಿ ನಮಗೆ ಅಪ್ಪನೆ ಕೊಟ್ಟರು ಅಂತ, ಹಿಂಗಾರ ಹಾರಿಸಿ ಅಪ್ಪನೆ ಕೊಟ್ಟರು ಅಂತ. ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ, ಮಾತನಾಡುವ ದೈವಕ್ಕೆ ಹೂವಿನ ಸನ್ನೆಗಳಿಲ್ಲ. ಅದು ಮಾತಾಡ್ತದೆ ನಿಯಮವೇ. ಹಾಗಂತೇಳಿ ಒಂದು ವೇಳೆ ಈಗ ನಮ್ಮ ಪತ್ತನಾದಿ ಆದ ನಂತರ ಸೋನದೀಪದ ಮಧ್ಯದಲ್ಲಿ ಭಂಡಾರಗಳು ನೇಮಗಳು ನಡೆಯುವುದಿಲ್ಲ. ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೊಳ್ಬೇಕಿದ್ರೆ ಹೂ ಕಟ್ಟು ಹಾಕುವಂತ ನಿಯಮಗಳಿರುವಂತದ್ದು. ಅದು ಬಿಳಿ ಬಂದ್ರೆ ಮಾಡಬಹುದು, ಕೆಂಪು ಬಂದ್ರೆ ಮಾಡಬಾರದು ಅಂತ ನಿಯಮ ಇದೆ. ಆದರೆ ಎಲ್ಲಿಯೂ ದರ್ಶನದಲ್ಲಾಗ್ಲಿ ಕಟ್ಟಿ ನೇಮದಲ್ಲಾಗ್ಲಿ ದೈವ ಅಪ್ಪನೆ ಕೊಡೋದು ನೇರ ಮಾತಾಡ್ತದೆ. ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ.
ಗೊಂದಲಗಳಿಲ್ಲ. ಅದರಲ್ಲಿ ಕೇಳಿದಾಗ ಅದು ಅಪ್ಪನೆಯನ್ನು ಕೊಡ್ತದೆ. ಆದ್ದರಿಂದ ಹಿಂಗಾರ ಹಾರಿಸುವಂತ ಕ್ರಮವು ದೈವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಮತ್ತೆ ರಾಂಪ ಗಿಂಪ ಅಂತ ಹೇಳಿದ್ರು ನೋಡಿ, ಖಂಡನೀಯ. ಒಬ್ಬ ಇವತ್ತು ನಾನು ರವಿಪ್ರಸನ್ನರೇ, ಈಗ ನೀವೆಲ್ಲ ಈ ರೀತಿಯಾಗಿ ದೈವವನ್ನ ನಿಮ್ಮ ಬದುಕಲಿಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೀರಿ. ಬಹುಶಃ ಇಂಥ ಅಜಯ್ ಅಂಚನ್ ಅಂತ ಅನೇಕ ಯುವಕರ ಬಗ್ಗೆ ನೀವು ಮೊನ್ನೆ ಮಾತಾಡುವಾಗ ಹೇಳಿದ್ರಿ. ಸಾನಾ ಕುಂದರ್ರ ಬಗ್ಗೆ ಮಾತಾಡಿದಿರಿ, ಧನುಷ್ ಶೆಟ್ಟಿಯ ಬಗ್ಗೆ ಮಾತಾಡಿದಿರಿ, ಶ್ರೀಧರ್ ಕವತಾರನ ಬಗ್ಗೆ ಮಾತಾಡಿದಿರಿ ನನ್ನ ಹತ್ರ ಫೋನಲ್ಲಿ. ಆವಾಗ ನಿಮಗೆ ಬೇಕಾಗುವಂತ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಯುವಕರು ಎದ್ದದ್ದರಿಂದಲೇ ಈ ದೈವಾರಾಧನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ಕೊಂಡೋಗಬಹುದು. ಇಲ್ಲದಿದ್ದರೆ ಈಗಾಗಲೇ ಇದು ಬೇರೆ ಬೇರೆ ರೀತಿಯ ಭಾಷಾಂತರವಾಗಿದೆ, ಹೆಸರು ಪರಿವರ್ತನೆ ಆಗಿದೆ, ಎಲ್ಲವೂ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ದೇವಸ್ಥಾನಗಳ ಇದು ಅನೇಕ ಗುತ್ತಿನ ಮನೆಗಳಲ್ಲಿ ಇವತ್ತಿಗೂ ಮಾಂಸಾಹಾರ ಮಾಡಬೇಕು, ಕೋಳಿ ಮೀನು ಮಾಡಬೇಕಂತ ನಿಯಮ ಇದೆ. ಇದನ್ನೆಲ್ಲ ವೆಜ್ ಆಗಿ ಮಾಡಿಬಿಟ್ಟಿದ್ದೀರಿ ಇವತ್ತು. ಬಹುಶಃ ಮುಂದಿನ ದಿನವೂ ಇದರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಇವತ್ತು ರಿಷಬ್ ಶೆಟ್ಟಿ ಅವರು ಅರಿಕೆ ನೋಡಿ, ರಿಷಬ್ ಶೆಟ್ಟಿ ಅವರು ಅರಿಕೆ ಕೊಟ್ಟಂತ ಎಲ್ಲಾ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನ. ಇದನ್ನ ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರನ್ನು ಮುಂಚಿನ ದಿವಸ ಫೋನ್ ಮಾಡುವಳು ನಿಮ್ಮಂತ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನರವರಿಗೆ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸತ್ಯ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ, ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ರಾಯ ಹಾಲು ಸ್ವೀಕರಿಸಿದ ನಂತರ, ಅದರಿಂದ ಅಪ್ಪನೆ ಪಡೆದ ನಂತರ, ಎಲ್ಲಾ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂಥದ್ದು. ಇಲ್ಲಿ ಈ ರೀತಿಯಾಗಂತ ಹರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮನೇಮ ಆಗ್ಬೇಕಂತಾದ್ರೂ ಈ ಸಮಯದಲ್ಲಿ ಆಗುವಂಥದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮಗೆ ಕಂಬಳಗೋರಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂತ ಎಲ್ಲಾ ದೈವಗಳಿಗೂ ದರಿ ಹಾಕಬೇಕು, ಕೈಗಾಣಿಕೆ ಇಡಬೇಕು, ಅದಕ್ಕೆ ಸಾರಗೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನ ಇವತ್ತು ಈ ರೀತಿ ಮಾಡಿದ್ರೆ ಅದರಿಂದಲೂ ನೀವು ನೆನಪಿಡಿ. ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದ್ರೆ, ಅವರಿಗೆ ನಮ್ಗೆ ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದ್ರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು. ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ. 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ ಅಲ್ಲ, ಒಂಬಾಳೆಯ ಮ್ಯಾನೇಜರ ಫೋನ್ ಮಾಡಿದ ತಕ್ಷಣ ಜಾರಂದಯನ್ ಅಂತ ಒಂದು ಆಕಾಶದ ಎತ್ತರಕ್ಕೆ, ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ಒಂದು ಜಾರಂದಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ನಿಗಂಟ ಹರಿಕೆಯ ನೇಮ ಫಿಕ್ಸ್ ಆಗ್ತದಂದ್ರೆ ಏನ್ರಿ ಅರ್ಥ ಇದು? ಒಂದು ಪನವಿ ಬೇಲಿಗೆ ಒಂದು ಅಗೆಲು ಕೊಡಬೇಕಿದ್ರು ನಾವು ಒಂದು 5 ತುಂಡು ಎಲೆ, ಒಂದು ಸೇರು ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕು. ಇಂಥ ನಿಯಮ ಇದ್ದದನ್ನ ಬೆಂಗಳೂರಲ್ಲಿ ಕೂತೊಂದು ನೇಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೈವಾರಾಧನೆ ಈ ರೀತಿ ಮುಟ್ಟಿತ್ತ ಎಂಬುದು ಇದೆಲ್ಲ ಭಾರಿ ಒಂದು ಕಳವಳಕಾರಿ ವಿಚಾರಗಳು. ನಾವು ಧರ್ಮಕ್ಕೆ ನಾವು ಮಾತಾಡಲಿಲ್ಲ, ನಮ್ಗೆ ನೋವಿಲ್ಲ, ಯಾರಾದ್ರೂ ತಪ್ಪಾದ್ರೆ ನಾವು ಕಾಲು ಹಿಡಿತೇವೆ. ಆದ್ರೆ ದೈವಾರಾಧನೆಯಲ್ಲಿ ಈ ರೀತಿ ಆದದ್ದುಂಟಲ್ಲ, ಅದು ದೇವರು ಮೆಚ್ಚದ ಕೆಲಸ. ಇದು ದೈವಾರಾಧನಾ ನಿಯಮದಲ್ಲಿ ಕಡಾಖಂಡಿತವಾಗಿ ಎಲ್ಲ ಗೊತ್ತಿನವರಿಂದ ಇಂಥ ವಿಚಾರಗಳನ್ನು ಖಂಡಿಸಬೇಕು. ಇಲ್ಲಿ ಅಂತಲ್ಲ, ಎಲ್ಲಿಯಾದ್ರೂ ಮುಂದೆ ಆದ್ರೆ ಇದರಿಂದಾಗಿ ಆದದಲ್ಲ. ಈಗ ಮೈಸೂರಿನಲ್ಲಿ ಕೋಲ ಆಗ್ತದೆ, ಬೊಂಬೈಯಲ್ಲಿ ಕೋಲ ಆಗ್ತದೆ, ಬೇರೆ ಬೇರೆ ಕಡೆ ಕೋಲ ಆಗ್ತದೆ, ಅಲ್ಲದವರು ಕಟ್ಟೆ ಕಟ್ತಾರೆ. ಎಲ್ಲರಿಗೂ ಈಗ ಏನಾಗಿದೆ ಅಂದ್ರೆ 3 ಮಾರ್ಗ ಸೇರಿದಲ್ಲಿ ಒಂದು ಕಟ್ಟೆ ಕಟ್ಟುವುದು, ಒಂದು ಗೂಡಂಗಡಿ ಹಾಕಿದಾಗೆ ಅವರಿಗೆ ಒಂದು ವ್ಯಾಪಾರ ಮಾಡುದು, ಅಗೆಲು ಸೇವೆ, ರೇಟಿನ ಸ್ಲಿಪ್ ಇದೆಲ್ಲ ಹಾಕಿಬಿಡುದು. ಈಗ ಇಂಥವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೈವಸ್ಥಾನ ಸಿಕ್ಕಿದ್ರೆ ಒಂದು ಗೂಡಂಗಡಿ ಹಾಕಿದ್ರೆ ಏನಾದ್ರು ಜೀವನಕ್ಕೆ ಆಗ್ತದೆ ಅಂತೇಳಿ. ನಿಮ್ಮ ಜೀವನಕ್ಕೆ 1000 ವಿಚಾರಗಳಿದೆ. ಆದ್ರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂತ ನಂಬಿಕೆಯ ವಸ್ತುವಾದಂತ ದೈವಾರಾಧನೆಯನ್ನ ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ರವಿಪ್ರಸನ್ನ ಅವರು ಅಂತ ಸ್ಪಷ್ಟವಾಗಿ ಹೇಳುವಂಥದ್ದು. ಇನ್ನು ರವಿಪ್ರಸನ್ನ ಅವರಿಗೆ ಅದನ್ನು ಮೀರಿ ಹೇಳುವಂಥದ್ದು, ನಾನು ಬಕೆಟ್ ಅಂತ ಯಾಕೆ ಅವರಿಗೆ ಕರೆದದ್ದು ಹೇಳಿದ್ರೆ, ಅದು ನಾನು ಹೇಳುವಂಥದ್ದು, ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಷನ್ಗೆ ಇಳಿಯುವ ಮಟ್ಟಕ್ಕೆ ಇಳಿದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡಬೇಕು ಅಂತ ಮಟ್ಟಕ್ಕೆ ಒಬ್ಬ ಮುಕ್ತನಂದ್ರೆ ಏನಾಗಬೇಕು? ನಮ್ಮ ಅಸ್ಮಿತೆಯನ್ನ ಮಾರಿ ಆಯ್ತು, ಏನಿಲ್ಲ ನಮ್ಮ ಹತ್ರ. ಈಗ ನಮಗೆ ದೈವಕ್ಕೆ ಪ್ರಚಾರ ಬೇಡ, ಈಗಾಗಲೇ ದಾರಿಯಲ್ಲಿ ಆಗಿದೆ. ಎಲ್ಲರೂ ಇವರು ಈ ರೀತಿಯಾಗಿ ಈಗ ದೈವಾರಾಧನೆಯಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಒಂದು ಬಕೆಟ್ ಇಟ್ಕೊಂಡು ಮಾತಾಡುದಂದ್ರೆ ಇದನ್ನೇ ನಾನು ಬಕೆಟ್ ಅಂತ ನಾನು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಮಾಡಿದ ತಪ್ಪಿಗೆ ನಾಳೆಯೂ ನಾವು ಅದನ್ನು ಮುಂದುವರಿಸಿ ಅವರಿಗೆ ಅದೇ ರೀತಿ ಹೇಳುವಂಥದ್ದು. ಯಾಕಂದ್ರೆ ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ.
ಇದೊಂದು ನಂಬಿಕೆ ಇದೆ. ಈಗ ಅರಿಕೆ ಕೊಡಬೇಕಿದ್ರೆ ಅರಿಕೆಗಂತಲೇ ಕದ್ರಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಇಲ್ಲದ ಒಂದು ಹೊಸ ಅರಿಕೆಯ ನಿಯಮವನ್ನು ಯಾಕೆ ತಂದ್ರಿ? ಮತ್ತೆ ನಿಮಗೆ ಕಾಂತಾರದಂತ ಸಿನಿಮಾ ನೋಡಿ, ನಮ್ಮ ಹತ್ರ ರಿಷಬ್ ಶೆಟ್ಟಿ ಅವರು ನೇರ ಬಂದು ಕಾರ್ ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ನನ್ನ ಹತ್ರ. ರಿಷಬ್ ಶೆಟ್ಟಿ ಅಲ್ಲದೆ ಒಂದು 7-8 ಸಿನಿಮಾದವರು ನಮ್ಮ ಹತ್ರ ಬಂದು ಈ ಸುಮಾರು 4-5 ವರ್ಷದಿಂದ, ಇವತ್ತಲ್ಲ ಬಂದು, ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನ್ನ ನಂಬಿಕೆಯ ಸೊತ್ತು ನನ್ನ ಮುಂದಿನ ತಲೆಮಾರಿಗೆ ಪ್ರಯೋಜನ ಆಗುವುದಾದರೆ ನಾನು ಬಲಿಯಾಗಲಿಕ್ಕೂ ಸಿದ್ಧನಿದ್ದೇನೆ. ಈಗ ರವಿ ಪ್ರಸನ್ನನಂಚಿನ 100 ಜನ ಬಂದರು, ಮುಂದಿನ ದಿನ ನಾವು ಎದುರಿಸಿಯೇ ಸಿದ್ಧ ಅವರನ್ನು. ಅವನ ಹತ್ರ ಒಂದು ಮಾಫಿಯಾ ಇದೆ, ಒಂದು 5 ಜನ ಅದೇ ರೀತಿಯ ವೃತ್ತಿಯ ಗ್ಯಾಂಗ್ ಇದೆ ಅವನ ಹತ್ರ. ಆದರೆ ನಾನು ನೆನಪಿಡಿ, ಅವನು ಏನೇ ಮಾಡಲಿ ಅವನನ್ನು ಈ ರೀತಿಯಾಗಿ ದೈವಾರಾಧನೆಯ ವಿರುದ್ಧ ಬಂದರೆ ನಾವು ಅವನನ್ನು ಎದುರುತ್ತೇವೆ. ಈಗ ಅವನು ಇವತ್ತಲ್ಲ, ಅವನು ಇಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು 3 ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಬರೆಸೋದು, ಯಾರ ಹತ್ರ ಆದರೂ ಕಿಟಲೆ ಮಾಡೋದು, ಇದು ಮಾಡ್ತಾನೆ ಇದ್ದಾನೆ. ನಾನು ಗಮನಿಸ್ತಾ ಇದ್ದೆ ಆದರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡಲಿಲ್ಲ. ಆದರೆ ಮಾತಾಡಿದ್ರೆ ಮುಂಚಿನ ದಿನ ಮಾತಾಡಿದ್ದೇನೆ. ಒಟ್ಟಿನಲ್ಲಿ ಈತನ ಸ್ವಾರ್ಥ ನಮ್ಮ ದೈವಾರಾಧನೆಗೆ ಮಾರಕ ಆಗ್ತಾ ಇದೆ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಒಬ್ಬ ವ್ಯಕ್ತಿ 4 ವರ್ಷದಿಂದ ವ್ಯವಸ್ಥೆಯನ್ನು ನಾವು ಮಾಡಿದ್ದು. ಗ್ರಾಮ ದೈವದ ಜೊತೆ ಮನೆತನದ ದೈವ ಇರುವಂತ ನಿಯಮ ಇಲ್ಲ. 16 ಕಟ್ಟಳೆಗಳು ಎಲ್ಲ ಕಡೆಗಳಲ್ಲೂ ಒಂದೇ ರೀತಿ ಇದೆ. ಆದರೆ ಸಂಧಿಪಾರ್ಧಾನಗಳು, ಆಹಾರ ಪದ್ಧತಿ, ಬಾರಣೆ ಪದ್ಧತಿ ಬೇರೆ ಬೇರೆ ಇದೆ. ನಿರ್ದೇಶನ ಅಲ್ಲ. ಇನ್ನು ಏನಾದರೂ ಇದ್ದರೆ ನಿಮ್ಮದು ನಮ್ಮ ಕಡೆಯಿಂದ ಸಾಧಾರಣ ಈ ರೀತಿಯಾಗಿ ಆಗಿದೆ. ಒಟ್ಟಿನಲ್ಲಿ ಇದು ಈ ಸಬ್ಜೆಕ್ಟಿಗೆ ಮಾತ್ರ ಈ ವಿಚಾರಧಾರೆ. ಈ ಸಬ್ಜೆಕ್ಟಿಗೆ ನಮಗೆ ವೈಯಕ್ತಿಕವಾಗಿ ಯಾರ ಮೇಲೆ ಯಾವ ದ್ವೇಷವೂ ಇಲ್ಲ. ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ಪಷ್ಟಪಡ್ತೇನೆ, ಯಾವುದೇ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಯಾವುದೇ ಅಪಚಾರಗಳು ಮತ್ತೆ ಹಣದ ವ್ಯವಹಾರ, ಅವ್ಯವಹಾರ, ಬಂಗಾರ ಸಂಬಂಧ, ಕದ್ದು ಅನದೆಗಳು ಯಾವುದೇ ರೀತಿ ನಾವು ಹೋದ ಮನೆಗಳಲ್ಲೂ ನೀವು ವಿಚಾರಿಸಬಹುದು. ಎಲ್ಲ ಕಡೆಗಳಲ್ಲೂ ನಾವು ಹೋದ ಕಡೆ ನಾವು ಆ ಮನೆಯಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಇದನ್ನು ದಾಖಲೆ ಮಾಡಿ ಒಂದು ಇಂಥ ರೈಟಿಂಗ್ ಮಾಡಿ, ಆ ಕುಟುಂಬದ ಬರಿ ಯಾವುದು, ದೈವ ಯಾವುದು, ಆಹಾರ ಪದ್ಧತಿ ಯಾವುದು, ಯಾವ ರೀತಿ ಬಳಸೋದು, ಯಾವ ರೀತಿ ಸೂಟ ಕಟ್ಟೋದು, ಚಿಲ್ಲಿ ಕಟ್ಟೋದು, ದೈವಕ್ಕೆ ಏನೇನು ಬಾರ್ನೆ ಬೇಕಾಗುವ ವಸ್ತುಗಳೇನು ಎಲ್ಲ ಬೇಕು. ಮನೆ ಅನೇಕ ಈಗಾಗಲೇ ನಾವು ಗುತ್ತಿನ ಮನೆಯನ್ನ 12ಕ್ಕಿಂತ ಮಿಕ್ಕಿ ಗುತ್ತಿನ ಮನೆ ಕಟ್ಟಿಕೊಡ್ಲಿಕ್ಕೆ ಎಲ್ಲ ಈ ತರವಾಡು ಮನೆ ಚಿಕ್ಕ ಪುಟ್ಟ ಬಡವರಿಗೆ ಬೇಡಿಕೆ ಬಂದಿದೆ. ಈಗಾಗಲೇ 4 ಮನೆ ಒಕ್ಕಲಾಗಿ ಆಗಿದೆ. ಈಗಾಗಲೇ ಬರುವ 26-28ಗೆ 2 ಮನೆ ಈಗ ಆಗ್ತಾ ಇದೆ. ಇದನ್ನು ನಾವು ಸೇವಾ ರೂಪದ ಅಂದರೆ ಅವರೇ ಇದು ಮಾಡುವಂಥದ್ದು. ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಅವರಿಗೆ ಬರುವಾಗ ಒಂದು ಮನೆ ಕಟ್ಟಿ, ಅನೇಕ ಕಡೆಗಳಲ್ಲಿ ಇವತ್ತು 50 ಲಕ್ಷ 1 ಕೋಟಿಯ ಮನೆ ಕಟ್ತಾರೆ. ಮರುದಿವಸ ಅಲ್ಲಿ ಒಂದು ಕತ್ತಿ ಇರುವುದಿಲ್ಲ, ಒಂದು ಕೋಳಿ ತಜಪಲಿಗೆ ಇದು ಇಲ್ಲ, ಒಂದು ಬಿಸಳೆ ಇರುವುದಿಲ್ಲ. ಆದರೆ ನಾವಲ್ಲ, ಇವತ್ತು ನಾವು ಕಟ್ಟಿಕೊಟ್ಟ ಮನೆಯಲ್ಲಿ ಗಂಧದ ಇದು ಕೊರಳಿಗಿಂದ ಮತ್ತೆ ಕತ್ತಿ ಏನು ಒಂದು ಕುಟುಂಬದ ಮನೆಯೊಳಗಡೆ ಯಾವ ಪಾತ್ರೆಗಳಿರಬೇಕು, ಯಾವ ಆರಾಧನೆಗಳಿರು, ಇದು ಜೊತೆಗೆ ನಾವು ಮಾಡಿದಂಥ ಕರ್ಮಾಂಗಗಳು ನಿಮಗೆ ತಪ್ಪು ಅಂತ ಯಾರಾದರೂ ಜ್ಯೋತಿಷರು ಬಂದು ಹೇಳಿದ್ರೆ ನಿಮ್ಮ ಹಾಕಿದ ಹಣವನ್ನ ಮರುಪಾವತಿ ಮಾಡುತ್ತೇನೆ ಅಂತ ಬರೆದು ಕೊಡ್ತಾ ಇದ್ದೇನೆ. ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಬಂದು ಪ್ರಶ್ನೆ ಇಟ್ಟು ನಾವಾಗಿ ಮಾಡುವುದಿಲ್ಲ, ನಾನು ಆ ಮನೆ ಯಜಮಾನಲ್ಲಿ ಮಾಡಿಸೋದು, ಬಂದು ಆ ಯಜಮಾನ ಮಾಡಿದಾಗ ಯಾರಾದರೂ ತಪ್ಪು ಅಂತ ಹೇಳಿದ್ರೆ ಅವರು ಅದನ್ನು ಫ್ರೀಯಾಗಿ ಮಾಡಿಕೊಡ್ಬೇಕು. 3 ವರ್ಷಗಳ ನಂತರ ಹಣವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ನಾವು ಮಾಡಿದ ಎಲ್ಲ ಕೆಲಸಗಳು ಇವತ್ತಿನವರೆಗೆ ಯಾವುದೇ ಜ್ಯೋತಿಷ್ಯ, ಯಾವುದೇ ವೈದಿಕತೆ ಏನಿಲ್ಲ. ಗ್ರಾಮದ ಮಡಿವಾಳ ಮತ್ತೆ ಮನೆಮಕ್ಕಳಿಗೆ ಒಂದು ಗ್ರಾಮದ ತಂತ್ರಿಯವರು, ನಮಗೆ ತಂತ್ರಿಯವರ ಮೇಲೆ ಆ ಗ್ರಾಮಕ್ಕೆ ಸಂಬಂಧ ಒಂದು ಗಣಹೋಮ ಮಾತ್ರ ಇಡಲಿಕ್ಕೆ, ಉಳಿದ ಎಲ್ಲ ಕರ್ಮಾಂಗಗಳನ್ನ ಯಜಮಾನನೆ ಮಾಡುವುದರ ಮುಖಾಂತರ 8ರಿಂದ 10 ಲಕ್ಷ ಮುಗಿಯುವಂತ ಈ ಪರಿಹಾರ, ಈ ರೀತಿಯಾದಂಥ ಕೆಲವು ವೈದಿಕ ಸಂಬಂಧಿ ಖರ್ಚುಗಳು ಎಲ್ಲವೂ ನಿಂತು 30ರಿಂದ 35 ಸಾವಿರಕ್ಕೆ ಒಳಗಡೆ ಒಂದು 7-8 ದೈವಗಳ ಪ್ರತಿಷ್ಠೆ ಆಗುವಂತ ಪ್ರತಿಷ್ಠೆ ಎಲ್ಲ ಅವರನ್ನ ಮಾಡುವ ಕೆಲಸಗಳೆಲ್ಲ ಆಗ್ತದೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅನೇಕ ಮಡಿವಾಳರನ್ನು ತಯಾರಾಗಿದ್ದಾರೆ ಈಗ ಕೆಲಸಕ್ಕೆ. ಮುಂದಿನ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಹೇಳುವಂಥದ್ದು, ಇಂತಹ ಮಾಫಿಯಾ, ರವಿಪ್ರಸನ್ನನಂತ ಮಾಫಿಯಾ ಕೇಳಲು ನಮ್ಮನ್ನು ಬಿಟ್ಟು ಬಿಡಿ. ನಾವು ನಮ್ಮ ಹಿರಿಯರು ತೋರ್ತಾ ದೈವಾರಾಧನೆ ಮುಂದುವರಿಸ್ಕೊಂಡು ಹೋಗ್ತೇವೆ. ಜನರಿಗೆ ಸರಿಯಾದ ಮಾರ್ಗವನ್ನು ಕೊಡಿ. ನೀವು ಎಲ್ಲವಲ್ಲಿ ಸರಿ ಇದೆ, ನನಗೆ ಕಟ್ಟುವವನ ಮೇಲೆ ಸಂಶಯ ಇಲ್ಲಂತೆ ಅವರು ಎಲ್ಲವೂ ಸರಿ ಇದೆ. ನಾನು ಹೇಳುವಂಥದ್ದು ನಿಮ್ಮ ಕಣ್ಣೆದುರು
ಒಂದು ಒಂದು ಗೊನೆಮೂರ್ತಾದ ಜಾಗದಲ್ಲಿ ಒಬ್ಬನ ಕ್ಯಾಮರಾವನ್ನು ಒಡಿ ಮಾಡುವಷ್ಟು ಹೋದಾಗಲೂ ನಿಮ್ದು ಎಲ್ಲಿದೆ, ಎಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ಆ ಜಾಗದಲ್ಲಿ ಕೂತು ಏನು ಸುಳ್ಳು ಹೇಳ್ತಾ ಇದ್ದೀರಿ ನೀವು? ನಾನು ಹೇಳುವಂಥ ನಂಬಿಕೆ ಇದೆ ನಿಮಗೆ, ಎಲ್ಲದೊಂದು ಕಡೆ ನಂಬಿಕೆ ಇದೆ, ನಮ್ಮ ಆರಾಧನೆಯ ನಿಯಮಗಳಿದೆ, ನೀವು ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ಹೇಳಿ. ಪ್ರಶಸ್ತಿ ಸಿನಿಮಾ ನೋಡಿದ್ರೆ ಅಲ್ಲಿ ಅದಕ್ಕೆ ಧಕ್ಕೆ ಬರುವಂತದ್ದು ಏನಿದೆ ಒಂದು, ಮತ್ತೆ ಅವರು ಈಗ ಫಸ್ಟ್ ಸಿನಿಮಾ ಬಂದು ಕೆಲವೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಏನ್ ಸೇವೆ ಕೊಡ್ಬೇಕಾದ ನೇಮ ಇದು ಸಿನಿಮಾ ಬಿಡುಗಡೆ ಆದ್ಮೇಲೆ ಆ ಸೇವೆಗಳನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾ ಬಿಡುಗಡೆ ಸಕ್ಸಸ್ ಆದ್ಮೇಲೆ ಹಾಗೆ ತಿನ್ಸಿದ್ದಾರೆ. ಆದ್ರೆ ಅವರಿಗೆ ನಂಬಿಕೆ ಇಲ್ವಾ? ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೋಡಿ, ಈಗ ನಾವು ಅವರಿಗೆ ನಮ್ಮ ಹತ್ರ ಕೇಳುವಾಗಲೂ ಒಳ್ಳೆಯ ನಿರ್ದೇಶಕ, ನೀವು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ, ನೀವು ಮಾಡಬೇಡಿ ಅಂತ ನಾನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ. ನಾನು ಹೇಳುವಂಥದ್ದು, ನಾವು ಹೇಳುವಂಥದ್ದು ಈಗ ಒಂದು ನಂಬಿಕೆಯ ಒಳಗೆ ಇದ್ದ ಹೊತ್ತು ಈಗ ಹಾದಿ ಬೀದಿಗಳಲ್ಲಿ ಹೋದಾಗ, ಈಗ ಉದಾಹರಣೆಗೆ ಈಗ ಪರದೇಶದಲ್ಲಿ ಅಲ್ಲ ಹೊರಗಿನವರಿಗೆ ಈಗ ಅವರು ಆಗ್ತಾರೆ ಬಿಡಿ, ಅನೇಕ ಊರಿನವರು ಇಲ್ಲದವರು ಎಲ್ಲಿ ಇಲ್ಲ, ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾಗಿ ನಾವು ಟ್ಯಾಬ್ಲೋದಲ್ಲಿ ಮತ್ತು ನಂಬಿಕೆಗಳು ಇದು ನಾನು ಸಿನಿಮಾದ ಸಮಯದಲ್ಲಿ ನಾನು ಅದನ್ನು ವಿರೋಧ ಮಾಡಲಿಲ್ಲ. ನೀವು ನೋಡಿದ್ದೀರ ಎಲ್ಲಿಯಾದರೂ? ಈಗ ಹೇಳುವಂಥದ್ದು ಯಾಕೆ ಅಂತ ಹೇಳಿದರೆ, ಈಗ ಇಲ್ಲಿ ಹಾಳಾಯ್ತು ಹೇಗೂ ಅಂದರೆ ಜನರಿಗೆ ಮುಟ್ಟಿ ಇದಾಯಿತು, ಅದು ಆದಿ ಬೀದಿಗಳಲ್ಲಾಯಿತು, ಒಂದು ನಂಬಿಕೆ ಇದೆ, ರಾಷ್ಟ್ರೀಯ ಇದೆ, ಇದು ಕಟ್ಟಿ ಪೂ ಹಿಡಿದು ಬರಬೇಕಾದನ್ನು ಅಲ್ಲಿ ಬರ್ತದೆ, ಇವನಿಗಿಂತ ಜಾಸ್ತಿ ಅವನಿಗೆ ದರ್ಶನ ಬರ್ತದೆ, ಎಲ್ಲ ಇದೆ. ಇಲ್ಲಿ ಇರುವಂಥದ್ದು ನಮ್ಮದು ನಂಬಿಕೆ ಅದಲ್ಲ, ಈಗ ಇಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳುವಂಥದ್ದು. ಹರಿಕೆಯ ಕೋಲ ಇಲ್ಲಿ ಹಾಳಾದದ್ದು, ಈಗ ಇಲ್ಲಿ ಹಾಳಾದದ್ದು ಒಂದು ಎಲ್ಲವನ್ನು ಒಂದು ನಿಯಮ ಅಂತ ಹಿರಿಯರು ಮಾಡಿದ್ದಾರೆ. ಒಂದು 16 ಸಂಕ್ರಮಣ, ಒಂದು ಕಟ್ಟುಕಟ್ಲೆ, ಒಂದು ಸಂಧಿಪಾರ್ಧಾನ, ಒಂದು ದೈವಕ್ಕೊಂದು ವ್ಯಾಪ್ತಿ, ದೈವಕ್ಕೊಂದು ಬರಿ, ಇದೆಲ್ಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟು ದೈವಾರಾಧನೆ ಅಂದರೆ ವಿಸ್ತರಿತವಾದಂಥ ಇಡೀ ದಕ್ಷಿಣ ಕನ್ನಡಕ್ಕೆ ಒಂದು ದೈವಾರಾಧನೆ ಅಲ್ಲ. ದೈವಾರಾಧನೆ ಚಿಕ್ಕ ವ್ಯಾಪ್ತಿ, ಒಂದು ಗ್ರಾಮ ಮತ್ತೆ ಒಂದು ಕುಟುಂಬ. ನಿಮಗೊಂದು ಕುಟುಂಬ ಇದೆ, ನಮಗೊಂದು ಗ್ರಾಮ ಇದೆ, ಈ ವ್ಯಾಪ್ತಿಯವರಿಗೆ ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಅರಿಕೆಯ ಕೋಲ ಅಂತ ಒಂದು ವೇಳೆ ಈಗ 100 ವರ್ಷದಿಂದ ಇದ್ರೆ ಮಾಡ್ಬೋದು. ಈಗ ನೋಡಿ, ನಾವು ಒಂದು ಬೇರೆ ಕಡೆ ಒಂದು ಕಡೆ ಋಷಭ್ ಶೆಟ್ಟಿ ಕೋಲ ಕೊಟ್ಟರು. ನಿಜವಾಗಿ ಇಲ್ಲಿ ಒಂದು ನಿಯಮ ಇದೆ, ಗ್ರಾಮ ದೈವಕ್ಕೆ ಹಾಲು ಕುಡಿಯದೆ ಅದರದ ಮೂಲೆ ಪರ್ಮಿಷನ್ ತಗೊಳ್ಳದೆ ಇನ್ನೊಂದು ದೈವಕ್ಕೆ ಮಾಡಲಿಕ್ಕಿಲ್ಲ. ಒಂದು ಅದಕ್ಕೊಂದು ನಿಯಮ ಇದೆ. ಆ ನಿಯಮ ಅಲ್ಲಿಯೂ ಉಲ್ಲಂಘನೆ ಆಗಿದೆ. ಯಾಕಂದ್ರೆ ಅಲ್ಲಿ ಪುತ್ತೂರು ಮಿಚ್ಚಾದದ್ದು ಮೊನ್ನೆ, ಇದರ ಮುಂಚೆ ಮೊನ್ನೆ, ಇದಕ್ಕಿಂತ 2 ತಿಂಗಳ ಮುಂದೆ ಆಗಿದೆ. ನಾವು ಹೇಳುವಂಥದ್ದು ಈ ರೀತಿ ಆದರೆ ವ್ಯಾಪಾರದ ದೃಷ್ಟಿಯನ್ನು ಏನು ಆ ಕ್ಷೇತ್ರದಲ್ಲಿ ಇದಕ್ಕೆ ಮೊದಲು ಆರೋಗ್ಯ ಸೇವೆಗಳು ಆಗಿದೆ, ಇದೇನು ಹೊಸತಾದದ್ದಲ್ಲ. ಎಲ್ಲಿ ನೇಮಾದ ಪ್ಲೇಸ್ ಅಲ್ಲಿ ಎಲ್ಲಿ ಎಲ್ಲಿ ನೇಮಾದ ಪ್ಲೇಸ್ ಅಲ್ಲಿ ಇಲ್ಲಿ ಬರಾಬಂಜೂರ್ಲಿ ಇದಕ್ಕೆ ಮೊದಲು ಆಗಿದೆ, ಹೀಗಾಗಿದೆ. ಅದರಲ್ಲಿ ಯಾಕೆ ಅದನ್ನೇ ಅಲ್ಲ, ಈಗ ಅಲ್ಲಿ ನಮ್ದು ಈಗ ನಾಳೆ ಆದ್ರೆ ಮೊನ್ನೆ ಕೇಳಿದ್ರು ನನಗೆ, ಇಲ್ಲಿ ಮುಂದೆ ಆದ್ರೆ ನಾವು ಬರೋದಿಲ್ಲ. ಆದರೆ ಇದನ್ನೇ ಈಗ ರಿಷಬ್ ಶೆಟ್ಟಿಯ ಕೋಲದಿಂದಲೇ ಆರಂಭವಾಗಿ ಎಲ್ಲ ಮಾಡಿ ಮುಂದೆ ಆದ್ರೆ ಈ ರೀತಿ ಜಾರನ್ ದೈವದ ನಾನು ಹೇಳುದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಯಾ ಕ್ಷೇತ್ರದಲ್ಲಿ ಕೆಲವೊಂದು ಅದು ನಿಯಮಗಳಂತೆ ಇಲ್ಲಿ ಇಲ್ಲ ಅಂತ ನೀವು ಒಂದು ನಿಮಿಷ ಸರ್ ಕೇಳಿ. ದೈವ ನುಡಿ ಕೊಡುವಾಗ ಕೆಲವೊಮ್ಮೆ ಇಲ್ಲಿ ಮನೆ ಮಂಚವಿದೆ, ಅಲ್ಲಿಂದ ಹಿಂಗಾರ ತರಿಸಿ ನುಡಿ ಕೊಟ್ಟದ್ದು ನೋಡಿ. ಈಗ ನೀವು ಅದನ್ನು ನೋಡಿದ್ದು, ಈಗ ಚರ್ಚೆ ಆದ್ರೆ ರಾತ್ರಿ ಹಗಲು ಮಾಡಬೇಕಾದಿತ್ತು. ನೀವು ಈಗ ನೋಡಿದ ಕಥೆ ನೋಡಿ, ಇಲ್ಲಿ ದೈವ ಅಪ್ಪನೆ ಕೊಟ್ಟು, ದೈವ ಅಪ್ಪನೆ ಸಹ ಕೊಡ್ಲಿಕ್ಕಿಲ್ಲ. ದೈವ ಒಂದು ಜಾಗದಲ್ಲಿ ನೀವು ದೈವಕ್ಕೆ ಏರಿಸಿ ಕೊಟ್ಟಾಗ ದೈವ ಹೇಳುವಂಥದ್ದು ಎನ್ನ ಕುತ್ತುರುಲ್ಲ ಕುಲ್ಲುದು ತೀರ್ಮಾನ ಮಂತಲೇ ಯಾನಕ್ಕೆ 14 ಕಲೆ ಪಥವಾಸ ಅನ್ಬೆ ಅಂತ. ಅಲ್ಲಿ ಎಲ್ಲಿಯೂ ದೈವ ಕಟ್ಟಿ ಚರ್ಚೆಗಳಾಗ್ಲಿಕ್ಕಿಲ್ಲ, ಬಲಿಮೆ ಹೇಗ್ಲಿಕ್ಕಿಲ್ಲ, ಏನಿಲ್ಲ. ನೀವು ಒಂದು ವೇಳೆ ಈಗ ನಾನೊಂದು ಏನಾದ್ರೂ ಒಂದು ಅಂಗಡಿ ಓಪನ್ ಮಾಡ್ತೇನೆ, ಎಲ್ಲ ಏನಾದಿದೆ ಅಪ್ಪನ್ ಈ ಪೋಯಿನಟ್ಟೆ ಬದಿ ಜಯತ ಕೈನಾಲಲ್ಲಿ ಗೆನ್ಪಬೇಕು, ಈ ರೀತಿಯಾದಂಥ ಒಂದು ವರ ಕೊಡುವುದಲ್ಲದೆ ಈ ರೀತಿಯಾಗಿ ಹಾರಿಸುವಂತ. ಯಾಕಂದ್ರೆ ಅಲ್ಲಿ ದೈವ ಮಾತಾಡ್ತದೆ, ಇಲ್ಲಿ ಎಲ್ಲವೂ ಮಾತಾಡ್ಲಿಕ್ಕೆ ಅಲ್ಲ. ಅದು ಈಗ ಆರಂಭವಾದ ಅಲ್ಲ ನಾನು ಈಗ ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ಈಗ ಎಲ್ಲಿ ಆಗಿದೆ ಗೊತ್ತು ನಿಮ್ಗೆ, ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ನನಗೆ 55 ವರ್ಷ ಆಯ್ತು, ನಿಮ್ಗೆ ಎಷ್ಟು ವರ್ಷ ಆಯ್ತು? ವಿಷಯ ಹೇಳಿದ್ದು ಈ ಬಾಲ್ಯದ ಈ ಸಮಯದಲ್ಲಿ ನೀವು ಈಗ ಇಲ್ಲಿಗಿಂತಲೂ ಇನ್ನೊಂದು ಚರ್ಚೆ ಬೇಕಾದ್ರೆ ಇಡೋಣ. ನಾನು ಚರ್ಚೆ ಇಡ್ತೇನೆ ಸಾರ್ವಜನಿಕವಾಗಿ, ನೀವು ನಿಮ್ಮ ಹಿರಿಯರಲ್ಲಿ ಕೇಳ್ಕೊಂಡು ಬನ್ನಿ. ಹಿಂಗಾರ ಹಾರಿಸುವುದು ಕಟ್ಟಿ ನೇಮದಲ್ಲಿ ತೀರ್ಮಾನ ಕೊಡುವಂಥದ್ದೇ. ದೈವ ಮಾತಾಡ್ತದೆ ಪ್ರತಿಯೊಂದನ್ನು. ಈ ರೀತಿಯಾಗಿ ಈಗ ಕುಟುಂಬ ಪದ್ಧತಿಯ ದರ್ಶನ ಪಾತ್ರಿಗಳು ಮತ್ತೆ ನಾಗಪಾತ್ರಿಗಳು ಅನುಸರಿಸಿದ ವಿಚಾರವನ್ನ ಈ ದೈವ ಕಟ್ಟುವವರಲ್ಲಿ ಆದದ್ದು.
ಅವರೇ ಅಲ್ಲ ನಾನು ಒಪ್ಪಬೇಕಲ್ಲ ನೋಡಿ. ನಾನು ಮೊದಲು ಅಲ್ಲ ಇವರೇ 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 ಒಪ್ಪಬೇಡಿ. ಅಲ್ಲ ನಿಮ್ಗೆ ಮಾತು ಗೊತ್ತಾಯ್ತಾ? ನಾನು ಮೊದಲು ಹೇಳಿದ ಮಾತು ಗೊತ್ತಾಯ್ತಾ? ಬಲವಂತದ ಹೇರಿಕೆಗಳಿಲ್ಲ. ಮಾತು ಆರಂಭವಾಗುವಾಗ ಮೊದಲು ಹೇಳಿದ್ದು ಅಲ್ಲ. ನಾನು ಮಾತನಾಡುವ ನೋಡಿ, ನಾವು ದಾಖಲೆ ಇಲ್ಲಿ ಎಲ್ಲವೂ ಲಿಖಿತವಾದ ರೂಪದ ಯಾವುದು ದೈವಾರಾಧನೆಯಲ್ಲಿ ಸಿಕ್ಕುವುದಿಲ್ಲ. ದೈವಾರಾಧನೆ ಅಂತ ಹೇಳಿದ್ರೆ ತಮ್ಮಣ್ಣ ಶೆಟ್ಟಿಯಾಗಿ ಹೇಳಿದಾಗೆ ಕರ್ಕೊಂಡು ಹೋಗುದು, ಮತ್ತೊಮ್ಮೆ ದರ್ಶನ ಪಾತ್ರಿ ಅವರ ಪುರೋಹಿತರು ಹೇಳಿದಾಗೆ ಹೋಗುವಂಥದ್ದು ದೈವಾರಾಧನೆ ಅಲ್ಲ. ದೈವಾರಾಧನೆಯಲ್ಲಿ ನನ್ನ ಹಿರಿಯರು ತೋರಿಸಿದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ದೈವಾರಾಧನೆ. ಎಲ್ಲ ದೈವಗಳು ಮಾತನಾಡ್ತದೆ. ನೀವು ನೋಡಿದ ದೈವದ ಕಲದಲ್ಲಿ ಆ ಈಗ ಅಲ್ಲಿ ಹೋಗಿ ನೀವು ಮಾತಾಡಿ ಅವರ ಹತ್ರ ಕೇಳಿ ಈ ಕ್ರಮ ಬಂದದ್ದು ಹೇಗೆ ಯಾವಾಗ ಅಂತ. ಹಿಂಗಾರದ್ದು ಬಿಸಾಡಿ ಸನ್ನೆ ಮಾಡುವುದು ಎಲ್ಲಿಯೂ ಈಗ ಅದು ದೈವದ ಕಲ. ಅಲ್ಲೇ ಮಾತನಾಡಿ ಅಲ್ಲೇ ತೀರ್ಮಾನ ತೆಗೆತದೆ. ಗೊಂದಲಗಳಿದ್ದರೆ ಅದಕ್ಕೋಸ್ಕರವೇ ಗುತ್ತುಗಳು ಬೇರೆ ಬೇರೆ ನಿಯಮಗಳಿರುವಂಥದ್ದು. ಕೂತು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇರುವಂಥದ್ದು. ಮತ್ತೆ ನೀವು ಅದನ್ನು ದಾಖಲೆ ಕೊಡಿ ಅಂತ ಹೇಳಿದ್ರೆ ದೈವಾರಾಧನೆ ಎಂಬುದೊಂದು ಮೌಖಿಕ ಪರಂಪರೆ. ಅಲ್ಲ ತಮ್ಮಣ್ಣ ಶೆಟ್ಟಿ, ಹೇಳಿ. ನೀವು ಹಿಂಗಾರ ಹಾರಿಸುವ ಮೂಲಕ ಕೇಳಿದ್ದು ನಾವು ಈಗ ಒಂದು 35 ವರ್ಷಗಳಿಂದ ದೈವಾರಾಧನೆ ನೋಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಮಾಡ್ತಾ ಇರ್ತೇವೆ. ಇದರಲ್ಲಿ ಆ ಹಿಂಗಾರ ಹಾರಿಸುವಂತ ಕ್ರಮ ಚಕ್ಕುಪರವ ಅಂದ್ರೆ ಅವರಿಗೆ ಒಂದು ಈಗ 100 ವರ್ಷ ದಾಟಿರ್ಬೋದು ಅಂತ ತೀರೋಗಿದೆ. ಅವರ ಕಾಲದಿಂದ ಅವ್ರು ಮಾಡ್ತಾ ಇದ್ದಾರೆ. ಅದರ ಅವ್ರ ನಂತರ ಪೀಳಿಗೆಯವರು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದು ಹಾಗಿರುವಾಗ ಅಂದ್ರೆ ಆ ಚಕ್ಕುಪರವ ಅವರ 65 ವರ್ಷಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಹಿಂದಿನಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವರು ಸಂತತಿ ಮುಂದುವರೆದವರು ಸಕ್ಸಸ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ನಡೆದದ್ದು ನಾವು ಕಣ್ಣಾರೆ ನೋಡಿದ್ದು. ಗುರುಗಳೇ ನೋಡಿ, ನಾನೊಂದು ಇಲ್ಲಿ ಈ ದೈವಾರಾಧನೆಯಲ್ಲಿ ಇಲ್ಲಿ ಏನು ಗೊತ್ತುಂಟ, ನಾವು ಮಾನವರಾಗಿ ಒಂದು ಚರ್ಚೆಗಳನ್ನು ಮಾಡಬಹುದು, ಸರಿ ತಪ್ಪುಗಳನ್ನು ತೀರ್ಮಾನ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಈಗ ಉದಾಹರಣೆಗೆ ಈಗ ಒಂದು ನನಗೆ ಶನಿ ಹಿಡಿಯಿತು, ನಿಮ್ಮ ಹತ್ರ ಜ್ಯೋತಿಷಕ್ಕೆ ಬಂದರೆ ನೀವು ಹೇಳ್ತೀರಿ ನಿನ್ನ ಕರ್ತಕ ಹೋಗ್ತದೆ 6 ತಿಂಗಳ ಮುಂಚೆ ನೀನು ಇದಕ್ಕೆ ಉದಾಹರಣೆಗೆ ಹೇಳಿದ್ದು ಅಲ್ಲ. ನೀವಲ್ಲ ಒಬ್ಬ ಜ್ಯೋತಿಷರು ಹೇಳ್ತೀರಿ 6 ತಿಂಗಳ ಮುಂಚೆ ಇದಕ್ಕೆ ಪರಿಹಾರ ಆಗಬೇಕಂತ. ನಮ್ಮ ದೈವ ಆ ಥರ ಅಲ್ಲ. ತೀರ್ಮಾನ ತೆಗೊಳ್ಳೋದು ಏನಂತ ಹೇಳಿದ್ರೆ, ಈಗ ನಾನು ನನ್ನ ಕಲ್ಲುಟ್ಟಿಗ ನನಗೆ ನನಗೆ ಒಂದು ಅಗಿಲ್ಗೊರಪೆ ಅಂತೇಳಿ ಒಂದು ರುಯ್ಯನ್ನು ಎಲ್ಲಿಯಾದರೂ ಈಡಿಟ್ರು ಆಗ್ತದೆ. ಹೀಗಿರುವಾಗ ನಾವು ಸ್ಪಷ್ಟವಾಗಿ ಇದರಲ್ಲಿ ಹೇಳುವಂಥದ್ದು ಇದಮ್ಮೆತ್ತಮೆಂಬ ನಿಯಮಕ್ಕಿಂತಲೂ ಸ್ಪಷ್ಟವಾಗಿ ಇದನ್ನು ನೀವು ಅದನ್ನು ಮಾಡಿಕೊಂಡಿದ್ರೆ ನೀವು ಪಾಲಿಸ್ಕೊಂಡು ಹೋಗಿ. ನಾವು ಹೇಳುವಂಥದ್ದು ಇದಕ್ಕೂ ಬಲವಂತದ ಹೇರಿಕೆ ಇದು ಮಾಡಬೇಕು. ಈಗ ಮೊನ್ನೆ ಆ ಕ್ಷೇತ್ರದಿಂದ ಹೇಳಿದ್ರು, ಈಗ ಮುಂದೆ ನೋಡಿ ಅದು ನಮ್ದಲ್ಲ, ನಾವು ಅಂಥ ಸಂಘಟನೆಗಳಲ್ಲ, ವಿಚಾರಗಳು ಕೊಟ್ಟಿದ್ದೇವೆ, ಹರಿಕೆಗಳು ಅದು ಮಾಡ್ಬೋದು. ನಿಮ್ಮ ಕಥೆನ ಅಲ್ಲಿ ನನ್ನ ವ್ಯಾಪ್ತಿ ಅಲ್ಲಲ್ಲ, ಅದು ನನ್ನ ವ್ಯಾಪ್ತಿ, ನನ್ನ ಗ್ರಾಮ ಇದೆ. ನಾವು ಅನೇಕ ಜನರಿಗೆ ಈಗ ನಾವು ಹೇಳಿದನ್ನು ಒಪ್ಪುವುದಲ್ಲ, ಒಂದಷ್ಟು ಚರ್ಚೆ ಆಗಲಿ, ಸತ್ಯಾಂಶ ಹೊರಗೆ ಬರಲಿ, ಮಾಹಿತಿ ಬರಲಿ. ಅದು ಕಟ್ಟಿ ಬಂದ್ರೆ ನುಡಿ ಕೊಡುವುದು ನೇಮ, ನುಡಿ ಕೊಡುವಾಗ ಮಾತ್ರ ಗಂಗದ ಚೀಲಲ್ಲಿ ಫಿಂಗರ್ ಆರಿಸಿ ಕೊಡುವಂತದ್ದು. ಇದು ಯಾಕೆ ದೈವಾರಾಧನೆ ಇಲ್ಲ ಅಂತ ಮತ್ತೆ ಮಾತಾಡ್ತಾ ಆಯ್ತಾ ಕೇಳಿ. ನಂಬರ್ 2 ಅಲ್ಲ, ಇದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗಿ. ಅಲ್ಲ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ, ಹೌದು. ಆ ವಿಷಯಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ರವಿಪ್ರಸನ್ನ ಶೆಟ್ಟರಿಗೆ ನಾನು ಇದು ಅವರ ಇದಕ್ಕೆ ಆನ್ಸರ್ ಕೊಟ್ಟಾಗ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಡುವಂತದ್ದು ಏನಿದೆ? ಹಾಗಾದ್ರೆ ನೀವು ಪಬ್ಲಿಸಿಟಿ ಉದ್ದೇಶದಿಂದ ಮಾಡುದು ಆಯ್ತಲ್ಲ? ನಿಮ್ಮ ಮಾತು ಮುಗೀತಾ? ನಾನು ಹೇಳುವಂಥದ್ದು, ನೀವು ಇದು ಯಾವಾಗ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕ್ಲೋಸ್ ಅಪ್ ಕ್ಯಾಮರಾಗಳನ್ನಿಟ್ಟು ಸಾರ್ವಜನಿಕವಾಗಿ ಬಿಡುವ ಕೆಲಸ ಮಾಡಬೇಡಿ. ಸಾರ್ವಜನಿಕವಾಗಿ ಬಂದಾಗ ಆ ರೀತಿಯ ಉತ್ತರವನ್ನು ಕೊಡಬೇಕಾಗ್ತದೆ. ಇದು ಈಗ ಮಾಧ್ಯಮದಲ್ಲಿ ಒಂದು ವೇಳೆ ಇದು ಎಲ್ಲಿಯೂ ಗೊತ್ತಾಗದ ಹಾಗೆ ಅಲ್ಲಲ್ಲಿ ನಡೆದಿದ್ರೆ ಅಲ್ಲೇ ಸರಿ ಮಾಡಿ ಹೋಗುವಂಥದ್ದು. ಈಗ ಸಾಮಾಜಿಕ ಜಾಲದಿಂದ ಬಂದದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕೊಡುವಂಥದ್ದು ಒಂದು. ಇನ್ನೊಂದು, ನಿಮಗೆ ಇದು ನನ್ನದು ಪ್ರಚಾರ ದೃಷ್ಟಿ ಆದರೆ ನಿಮ್ಮದು ಯಾವ ದೃಷ್ಟಿ ಅಂತ ಕೇಳ್ತೇನೆ ನಾನು. ನಿಮ್ಮದು ಯಾವುದು? ದೈವದ ಪ್ರಚಾರ ಮಾಡುವಂಥದ್ದು ಯಾವ್ದು, ಏನು ದೃಷ್ಟಿ, ನಿಮ್ಮ ಉದ್ದೇಶ ಏನು? ಒಂದು ಗ್ರಾಮಕ್ಕೆ ಮನೆಗೆ ಸಂಬಂಧಪಟ್ಟ ದೈವವನ್ನ ಜಗತ್ತಿಗೆ ತಿಳಿಸುವ ಉದ್ದೇಶ ಏನಿದೆ ನಿಮ್ದು? ಅಲ್ಲ, ನಾನು ಮಾತಾಡಲು ತಪ್ಪೇನಿದೆ? ಅದನ್ನು ನಾನು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿದೆ? ಸರಿ, ನೀವು ಅಲ್ವಾ ನಂಬಿಕೆಗಳು. ಅದಕ್ಕೆ ಹೇಳೋದು, ನಿಮ್ಗೆ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಕೆಲವು ಜಾಗಗಳಲ್ಲಿ ದೈವದ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದಂತ ನಿಯಮ ಇಂದಿಗಿದೆ. ಕಾಮ್ರಬೈಲು ಉಳ್ಳಾಲ್ತಿಯಲ್ಲಿತ್ತು, ಕನಪ್ಪಾಡಿಯಲ್ಲಿತ್ತು, ಪೊಲಲಿಯಲ್ಲಿತ್ತು, ಅನಂತಾಡಿ ಉಳ್ಳಾಲ್ತಿಯಲ್ಲಿ ಅಪ್ಪನೇ ಆದದ್ದು ಇವತ್ತಿಗೂ. ಅನಂತಾಡಿ ಉಳ್ಳಾಲ್ತಿಯಲ್ಲಿ ಆ ಸಮಯದಲ್ಲಿ ಇದೇ ಇಲ್ಲಿ MP ಪೈ ಅವರ ಅಧಿಕಾರದಲ್ಲಿರುವ ಜಾಗದಲ್ಲಿ ಹೊಸ ಆವಿನ ಹುಡುಗರು KMC ಹುಡುಗರು ಬಂದು ತೆಗೆದಾಗ ವರ್ಷರ ಎನ್ನ ಪೊರಲು ಬತ್ತದ ಓಡು ಎಂಚಿನ ಮಿಂಚಿದಕ್ಕನೆ
ಅಂತೇಳಿ ನನಮಿನಿ ಎನ್ನಮಿನಿ ನಿಕ್ಕಲ ಅಂದ್ರೆ ಆ ರೀತಿ ಅಪ್ಪನ ಕೊಟ್ಟದ್ದು ಇದೆ, ಬಂದ್ ಮಾಡಿದ್ದು ಇದೆ. ಅನೇಕ ಕಡೆಯಲ್ಲಿ ಫೋಟೋ ತೆಗಿಬೇಕು ಇಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ದೈವವನ್ನ ಮಾಯ ಅಂತ ಕರಿತೇವೆ. ಮಾಯ ಅಂತ ಹೇಳಿದ್ರೆ ಇಂದ್ರಜಾಲದಲ್ಲಿ ಬಂದ ಮಾಯ ಅಲ್ಲ. ಅನೇಕ ಕಡೆಗಳಲ್ಲಿ ನಿಮ್ಗೆ ಈಗ ನೀವು ಎಲುವೇರು ಪುರುಷರು ಬರ್ತೀರಿ, ಎಲುವೇರು ಜೋಗಿಲು ಬರ್ತೀರಿ, ಅಕಲ್ ಮಾಯ ಆಯಿರಿ ಅಂತ ಕೇಳ್ತಿರಲ್ಲ. ತುಳುನಾಡ ದೈವ ಉದಾಹರಣೆಗೆ ಈಗ ಈ ಜಾರಂದಯನೇ ತಗೊಳ್ಳುವ, ವರ್ಷಕ್ಕೊಮ್ಮೆ ಆಗಿ ಅದು ಮಾಯ ಅಂದ್ರೆ ಅದ ಕಾರ್ಯ ಮುಗಿತದೆ. ಮತ್ತೆ ನೀವು ಅದನ್ನು ನೋಡ್ಬೇಕಿದ್ರೆ 11 ತಿಂಗಳ ನಂತರ. ಅದಕ್ಕಾಗಿ ಬಾಡಿಗೆ ಚೀಟಿಯಲ್ಲಿ ದೈವ ಕೊಡುವಂಥದ್ದು ನಿಮ್ಗೆ ಅಪ್ಪನೆ ಈ ಕಾಲದ್ದು ಮೇಲ್ಕಾಲ ಅಂತ ಕೊಡುವಂಥದ್ದು. ಮಾಯ ಅಂತ ಹೇಳುವಂಥದ್ದು ಅದು ಮಾಯ ಅಂತ ಹೇಳಿ. ಈಗ ನೋಡಿ, ಈಗಿನ ಕಾಲದಲ್ಲಿ ಒಬ್ಬ ಮಾತಾಡ್ಲಿಕ್ಕೆ ಅನೇಕ ಕಡೆ ಕಥೆಗಳಲ್ಲಿ ಬರ್ತದೆ. ಒಂದು ಹೆಂಗಸಿತ್ತು, ಮನೆಗೆ ಬಂದು ನೀರು ಕೇಳ್ತಾ ಒಂದು ಅವನಿಗೆ ಓಡಿ ಪೋಯರು ಗೊತ್ತಿದ್ದಿ ಮಾಯ. ಆಕ್ಚುಲಿ ಅವ್ರು ಏನು ಗೊತ್ತಿಲ್ಲ, ಅವ್ರು ಹಾಗೆ ಇಲ್ಲಿ ಏನಾದ್ರು ಮಾತಾಡ್ತಾ ಈ ಹೆಂಗಸು ಒಳಗೆ ಬರುವಾಗ ಅವ್ರನ್ನೆಲ್ಲ ಬೇರೆ ಕಡೆ ಹೋಗ್ತಾರೆ. ಇದು ಮಾಯ ದೈವದ್ದು. ಇಂದ್ರಜಾಲವಾಗಿ ಇದ್ದಾಗೆ ಮಾಡಿ ಮಾಯ ಆಗೋದು ಇದು ಅಲ್ಲ. ಒಂದು ವರ್ಷಕ್ಕೊಮ್ಮೆ ಮಾತ್ರ ನೋಡಿ ಆ ಮಾಯದಲ್ಲಿ ಅಲ್ಲೇ ಹೋಗಿ ಅಲ್ಲೇ ಇರುವಾಗುತ್ತದೆ. ಅದಕ್ಕೆ ಮಾಯ ಅಂತ ಹೇಳೋದು. ಮತ್ತೆ ನಮ್ದು ಇನ್ನೊಂದು ನೀವು ಹೇಳಿದ್ರಿ, ನೀವು ಗಗ್ಗರ್ದೆಚ್ಚಿಯಲ್ಲಿ ಎಲ್ಲಿಯೂ ನೀವು ನಮ್ಮ ಮನೆಯಲ್ಲಿರುವಂಥ ಮಗುವಿಗೆ ಒಂದು ಬೆಳ್ಳಿಯ ಗೆಜ್ಜೆಯನ್ನು ನೀವು ತಂದಾಗ ಆ ಮಗು ಯಾವ ರೀತಿ ಕಾಲಿಗೆ ಕಟ್ಟಿ ತಾಯಿಯ ಮಡಿಲಿಗೆ ಇದ್ದವರಲ್ಲಿ ಎಲ್ಲರಲ್ಲೂ ತೋರಿಸಿ ತನ್ನ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತದೆ, ಖುಷಿಯಲ್ಲಿ ಅದರ ಅಂಗಿ ಮೇಲೆ ಇರ್ತದೆ, ಇದರ ಒಟ್ಟು ಅದೇ ರೀತಿ ದೈವ ತನ್ನ ನಿಜರೂಪವನ್ನು ಮಾಡಿ ಆಭರಣಧಾರಿಯಾಗಿ ಅಲ್ಲಿ ಗಗ್ಗರ ತೆಗೊಂಡು ಗಗ್ಗರದಿಪ್ಪೆ ಅಂತ 3 ಗಗ್ಗರನ್ನು ಇಟ್ಟ ನಂತರ ಎಲ್ಲರ ಬಳಿಯಲ್ಲಿ ಹೋಗ್ತದೆ. ಈಗ ಮಾಡಿಕೊಂಡು ಯಾನುಲ್ಲ ಅಂತೇಳಿ ಹೇಳಿ ಮಾತಾಡಿ ಎಲ್ಲ ಅಂದ್ರೆ ಬರ್ತದೆ. ಅಂದ್ರೆ ಅಲ್ಲಿ ಅದರ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಅದರ ಖುಷಿಯನ್ನು ವ್ಯಕ್ತಪಡಿಸುವಂಥದ್ದು. ನಂತರ ಆ ಸಮಯದಲ್ಲಿ ಈಗ ಇವರೆಲ್ಲ ಮೊನ್ನೆ ಎಣ್ಣೆ ಬುಲ್ಲೆ ಕೊಟ್ಟಾಗ ಈಗೆಲ್ಲ ಕೈ ಕಾರು ಮೇಲೆ ಮಾಡಿದ್ರಲ್ಲ, ಅದು ಇಲ್ಲ. ಅದು ಎಲ್ಲಿ ಮಾತಾಡ್ಬೇಕು, ದೈವ ಬಾಯಿ ಬಿಡುಪುಣೆ ಅಂತ ಒಂದು ನಿಯಮ ಇದೆ. ಬಾಯಿ ಬಿಡುಪುಣೆ ಯಾವಾಗ ಬಾಯಿ ಬಿಡಬೇಕು? ಅದು ನಿಮಗೆ ಇದು ಗಗ್ಗರದಿಚ್ಚಾಗಿ ಅನಿಯಲ್ಲಿಯಾಗಿ ಅಲ್ಲಿ ಸಂಧಿಯಾಗಿ ದೈವ ಗರ್ಭಗುಡಿಗೆ ತಿರುಗಿ ನಿಲ್ತದೆ. ತಿರುಗಿ ನಿಂತಾಗ ಸಂಬಂಧಪಟ್ಟವರೆಲ್ಲರೂ ಅದರ ನಂತರ ಬರುವಂಥದ್ದು ಜೋಗ. ಅಲ್ಲಿ ನಿಮಗೆ ಇದು ಕಾಲಾದಿ ಕೊರ್ಪುಣಂಚಿನ ದೇವೆ ಸಂತೋಷರು ಕೈಕೊಂಡಂತಿಲ್ಲ. ಆ ಹೂ ಹಾಕಿದ ತಕ್ಷಣ ಶರೀರದಲ್ಲಿ ಆವೇಶ ಬರ್ತದೆ, ಅಲ್ಲಿಂದ ಆರಂಭ ಆಗ್ತದೆ, ಅಲ್ಲಿಂದ ಮತ್ತೆ ಬಲಿ ಬರ್ತದೆ, ಬಲಿ ಬಂದ ನಂತರ ಪೀಠಕ್ಕಾಗ್ತದೆ, ಪೀಠದಲ್ಲಿ ಬಾಯಿ ಬಿಡ್ತದೆ. ಬಾಯಿ ಬಿಡಬೇಕಿದ್ರು ನಿಮಗೆ ನೇರ ಬಂದವನಿಗೆ ಬಿಂಗಾರ ಕೊಡುವ ನಿಯಮ ಇಲ್ಲ. ಸಪ್ತು ಗುತ್ತುಗಳನ್ನು ಕರಿಬೇಕು. ಯಾರು ಬುಕ್ಕದಾಯ ಬುಕ್ಕ ತುಂಬುದಾಯ ತುಂಬು ಏರಿಗೆ ಬೂಲ್ಯ ನಡಪಾಡಿ ಯಾರ್ಯಾರು ಪರವೂರಿಂದ ಬಂದಿದ್ದಾರೆ ಅವರನ್ನು ತಿಳ್ಕೊಳ್ತದೆ, ಅದರ ಗಡಿ ಹೇಳ್ತದೆ. ಅದು ಹೇಳಿದ ನಂತರ ನಿಮಗೆ ಬಾರ್ನೆ ಆಗ್ತದೆ. ಬಾರ್ನೆ ಆದ ನಂತರ ಸಂತೋಷದಲ್ಲಿ ಬಾರ್ನೆ ಸ್ವೀಕರಿಸಿದ ನಂತರ ಪಂಚಜೀಟಿಗೆ ಕೋಲ್ಜೀಟಿಗೆ ಮಪ್ಪು ಮಾಡೋದು ಕೆಲವೊಂದು ನಿಯಮಗಳಿದೆ, ಬೇರೆ ಬೇರೆ ಇದೆ. ಅದರ ನಂತರ ದಾನ ಹೆಚ್ಚು ಕಮ್ಮಿ ಅಂಜಾನ ಮದಿಪ್ಪು ಅಂತ ಕೇಳ್ತದೆ. ಆವಾಗ ನೀವು ಹೇಳಲಿಕ್ಕೆ ಆವಾಗ ಮಾತಾಡ್ತದೆ. ಇವ ಗಗ್ಗರ ಮೆಚ್ಚಿಯಲ್ಲಿ ಮಾತಾಡ್ಲಿಕ್ಕಿಲ್ಲ, ಹಿಂಗಾರ ನೋಡ್ಲಿಕ್ಕಿಲ್ಲ. ಹಿಂಗಾರದ ಕ್ರಮ ಇವರೇ ನಾನು ಅನುಭವದ ವಿಚಾರ ಹೇಳಿದಲ್ಲ. ಈಗ ಇರುವಂತ ಮನೆಗಳಲ್ಲಿರುವಂತ ದರ್ಶನ ಪಾತ್ರಿಗಳು ಯಾಕಂದ್ರೆ ಬಹುತೇಕ ಎಲ್ಲ ದೈವಸ್ಥಾನಗಳಲ್ಲಿ ಈ ಸಂಪ್ರದಾಯ ಇದೆ. ಆದರೆ ತುಳುನಾಡಲ್ಲಿ ಯಾವ ಅಲ್ಲ, ನೀವು ಒಂದು ಕೆಲಸ ಮಾಡಿ, ಈ ಸಲ ನಾನು ನಿಮ್ಮ ಜೊತೆ ಒಂದಷ್ಟು ಅಧ್ಯಯನಶೀಲರಾಗಿ ಅದನ್ನು ನೋಡೋಣ ಅಂತ, ಎಲ್ಲಿ ಇದೆ ಏನು ಅಂತೇಳಿ ನಾನು ಬರ್ತೇನೆ ನಿಮ್ಮ ಜೊತೆ. ಯಾಕಂತ ಹೇಳಿದ್ರೆ ನೀವು ಹಿಂಗಾರ ಹಾಕುವ ಕ್ರಮ ಸರಿ ಇದೆ ಅಂತ ಹೇಳ್ತಾರೆ, ನೀವಲ್ಲ. ಎಲ್ಲಿಯಾದ್ರೂ ದೈವಕ್ಕೆ ಕೇಪುಲೇ ಬೇಕು ಅಂತ ಇದೆ, ಒಂದೇ ಒಂದು ಕಡೆ ಕೇಪು ದೈವ ಸರಿ ಇಲ್ವಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು, ಎಲ್ಲಿಯೂ ಸರಿ ಇಲ್ವಾ ಇಲ್ಲ ಅಂತ. ಆದ್ರೆ ನಾವು ಇನ್ನೊಂದು ಕಡೆ ಹೋಗಿ ಅದನ್ನು ನೋಡಿ ಪರಿಚಯ ಇದ್ರೆ ಅನೇಕ ಕಡೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿಗೂ ನಿಮಗೆ ಅನೇಕ ಕಡೆಗಳಲ್ಲಿ ಕೇಪುಲ್ ಬೇಕು. ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಇದರಲ್ಲಿದೆ. ಅದರಲ್ಲಿ ಎಲ್ಲದರಲ್ಲೂ ಕೇಪುಲ್ ಇದೆ. ಕೇಪುಲ್ ಇಲ್ಲದೆ, ಕೇಪುಲ್ ಹಿಡಿಯದೆ, ಕೇಪುಲ್ ಒಂದು ಚಿಕ್ಕ ಮಗುವಿಗೂ ಕೇಪುಲಿನ ಬೇರು, ಕೇಪುಲಿನ ಎಣ್ಣೆ, ಕೇಪುಲಿನ ಎಲೆ, ಕೇಪುಲಿನ ಕೊಡಿ ಕೊಡುವಂಥದ್ದು. ದೈವಕ್ಕೂ ಅದು ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಮತ್ತೆ ಬಿಸಾಡಬೇಕು, ಮತ್ತೆ ಅಗೆಲುವು ಹಾಕಬೇಕು. ಯಾಕಂತ ಹೇಳಿದ್ರೆ ಸ್ಮೆಲ್ ವಾಸನೆಗಳಿಲ್ಲದ ಆರೋಗ್ಯ ಬರಲ್ಲ. ಅದು ಗಂಜಿ ಜೊತೆ ಬೆರಕೆ ಹಾಕಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಎಲ್ಲಿ ನೀವು ಪಿಂಗಾರದ ಬಗ್ಗೆ ಮಾತಾಡಿದ್ರಿ, ಕೇಪುಲಿ ಎಲ್ಲಿದೆ ಅಂತ ಒಂದು ನೋಡಿ. ನಾವು ಒಟ್ಟಿಗೆ ಒಂದು ತಮ್ಮ ಹೆಸರು ಗೊತ್ತಿಲ್ಲ, ಒಂದು ಈ ಸಲ ನಾವು ನೀವು ಚರ್ಚೆ ಮಾಡಿ, ನಾನು ಏನೇ ಆದ್ರೂ ತೊಂದರೆ ಇಲ್ಲ, ಒಂದು ಸಮಾಜಕ್ಕೆ ಒಂದು ಮಾಹಿತಿ ಕೊಡುವ ಅಂತ ಹೇಳುವಂಥದ್ದು ಅಷ್ಟೇ. ಈಗ ಭೂತಾರಾಧನೆ ಬಗ್ಗೆ ಹೇಳಿದ್ರೆ ಒಂದು ಕಡೆ ಪ್ರೇತಾರಾಧನೆ ಅಂತ ಯಾಕೆ ಪ್ರೇತಾರಾಧನೆ ಅಂದ್ರೆ ಎಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದು ಮಕ್ಕಳಕಟ್ಟೆಯಲ್ಲಿ ಬಂದಿದ್ದ, ಅಲಿಯಕಟ್ಟಲ್ಲಿ ಬಂದಿದ್ದ, ಗ್ರಾಮ ಸಂಬಂಧಿ ಬಂದ ಗೊತ್ತಿಲ್ಲ. ನಮ್ಮ ಅಲಿಯಕಟ್ಟಿನಲ್ಲಿ ದೈವರ್ಗಲ ಒಂಜಿ ಮಿಟ್ಟು ಪ್ರೇತೋಳು ಅಂತ ಇದೆ. ನಮ್ಮ ಈ ಅಲಿಯಕಟ್ಟಿನಲ್ಲಿ ದೈವರ್ಗಲ ಒಂಜಿ ಮಿಟ್ಟು ಮಿತ್ತು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ
ಇಲ್ಲಿ ಪ್ರೇತಗಳಿಗೆ ನಮ್ಮಲ್ಲಿ ಆರಾಧನೆ ಜಾಸ್ತಿ, ಪ್ರಾರ್ಥನೆ ಜಾಸ್ತಿ, ಎಲ್ಲವೂ ಜಾಸ್ತಿ ಇದೆ. ಪ್ರೇತಾರಾಧನೆ 16ಕ್ಕೆ ಸೇರಿಸಿ 16ರೊಟ್ಟಿಗೆ ಸೇರುವಂಥ ಪ್ರೇತಾರಾಧನೆಗೆ ಮಹತ್ವ ಯಾಕಂತ ಹೇಳಿದ್ರೆ ಇಲ್ಲಿ 2 ಥರದ ದೈವಗಳು ಇಲ್ಲಿ ಆರಂಭ ಆಗಿದೆ. ಒಂದರ ಈಗ ಬಾಣಬಳತನಾಥ ಭೂಮಿ ಉಂಡಾಯನ ಮುಟ್ಟ, ಸೂರ್ಯಚಂದ್ರ ಅವರೇ ಮುಟ್ಟ ಅಂತ ಹೇಳಿದ್ರೆ ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರಂದ ಇಂಥ ನಿಮಗೆ ಪಂಜುರ್ಲಿ ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರೆ ಜೊತೆಯಲ್ಲಿ ಬೆಮ್ಮೆರೆ ಸೃಷ್ಟಿಯ ಜೊತೆಗೆ ಬೆಮ್ಮೆರೆ ಜೊತೆ ಬಂದದ್ದು. ಅದಕ್ಕಾಗಿ ಎಲ್ಲ ಕಡೆಗಳಲ್ಲಿಯೂ ಈಗ ನೇಮ ಆಗಬೇಕಿದ್ರೆ ಬೆಮ್ಮೆರೆ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ, ಎಲ್ಲಿಯೂ ಬೆಮ್ಮೆರೆ ಸುತ್ತಿ ಇಡಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ, ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ, ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ ಪೇರು ಬೇರೆ ಬೇರೆ ಪುರ್ಪಗಳನ್ನು ಇಡ್ತೇವೆ, ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ, ಅದರ ಮೇಲೆ ಭತ್ತ, ಅದರ ಮೇಲೆ ಅಕ್ಕಿ, ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರೆ ಸುತ್ತಿ ಅಂತ ಹೇಳಿದ್ರೆ ಬೆಮ್ಮೆರೆ ಸುತ್ತಿ ಮಾಡಿ ಬಾಲೋಲಿ ಕಟ್ಟಿದೆ, ಅದು ಬೆಮ್ಮೆರೆ ಜೊತೆ ಬಂದದ್ದು. ಅದವರಿಗೆ ಈಗ ಪಂಜುರ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ, ಎಲ್ಲರಿಗೂ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಶಕ್ತಿಯೇ ಬಂದದ್ದು. ಇನ್ನೊಂದು ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಣದ ಕಡದಿರಿ, ಮತ್ತೆ ಕಲ್ಲ ಮುದ್ದೇರಿ, ಕೋಟಿ ಚೆನ್ನೆಯರು, ಕಲ್ಲುಟ್ಟಿ, ಕಲ್ಕುಡ, ಹಿರೇಗ, ಇಂಥ ಶಕ್ತಿಗಳಿದೆ. ಉದಾಹರಣೆಗೆ ಇವತ್ತಿಗೂ ಆ ಪ್ರೇತಾರಾಧನೆಯ ಮಹತ್ವ ಬಂದದ್ದೇ ನಮಗೆ ಕಲ್ಲುಟ್ಟಿಯಿಂದ. ಅಂದ್ರೆ ಇಲ್ಲಿ ಆ ಕಡೆ ಹೊರ್ತೆ ಅಂತ ಕರೀತಾರೆ, ನಾವು ಕರಿತೇವೆ. ಯಾಕಂತ ಹೇಳಿದ್ರೆ ಆ ಕಾರ್ಕಾಳದ ಅರಸುವಿನ ಹಿಂಸೆ ತಾಳಲಾರದೆ ಕೈಕಾಲನ್ನು ಕಲ್ಕೊಂಡಂತ ಆ ಕಾಲಮ್ಮ ವೇರೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂಥ ಆತ್ಮವೇ ಕಾರ್ಕಾಳ ಇಡೀ ಭೈರವರತನ್ನು ಸುಡುವುದು ಕರ ಮಾಡಿದ್ದು. ಇವತ್ತಿಗೂ ನಮ್ಮ ಮನೆಯಲ್ಲಿರುವಂಥ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಿ ಪಂಜುರ್ಲಿ ಜೊತೆ ಪ್ರಧಾನವಾಗಿರುವಂಥದ್ದು ಪಂಜುರ್ಲಿ. ಈಗ ನಾನು ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಹೋದಲ್ಲೆಲ್ಲ ಗುರು ಕೈ ಬಿಡ್ಪುಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದರು, ಇದೆಲ್ಲ ಪಂಜುರ್ಲಿಗೆ ಸಂಬಂಧಪಟ್ಟ ವಿಚಾರ. ಈ 16ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಕೊಡುವಂಥದ್ದು, ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯ ಕಟ್ಟಿನ ನಿಯಮದ ಪ್ರಕಾರ ಪ್ರೇತಾರಾಧನೆ, ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿನಲ್ಲಿ ಅದನ್ನು ಮೋಕ್ಷ ಕೊಡ್ತಾರೆ. ಅಲ್ಲಿ ನಿಮಗೆ ವರ್ಷಕ್ಕೊಮ್ಮೆ ಶಾರದ ಮಾತ್ರ. ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ನಾವು ಇವತ್ತಿಗೂ ಏನಾದರೂ ಅನ್ನಗಿನ್ನ ಮಾಡಿದರೆ, ಒಳ್ಳೆಯ ಊಟ ಮಾಡಿದರೆ ಮೇಲೆ ತಡ್ಯದಲ್ಲಿಟ್ಟು ಇದು ನಿಮಗೆ ತಿಳ್ಕೊಳ್ಳುವ ನಿಯಮ ಇದೆ. ನಿಮ್ಮ ದೈವಾರಾಧನೆ ತಪ್ಪುಗಳ ಬಗೆಗಿನ ಚರ್ಚೆಗಳಿದೆ, ಆ ವಾದಗಳಿದೆ, ಸೋಷಿಯಲ್ ಮೀಡಿಯಾಗಳಲ್ಲಷ್ಟೇ ಚರ್ಚೆ ಆಗ್ತಾ ಇದೆ. ಅಂದ್ರೆ ಈ ಚಾಕರಿ ವರ್ಗದವರು ಇರ್ಬೋದು, ಗುತ್ತಿನ ಮನೆಯವರು ಇರ್ಬೋದು, ಅಥವಾ ದೈವಾರಾಧಕರು ಇರ್ಬೋದು, ಅವ್ರು ಯಾಕೆ ಮುಖ್ಯ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನಿಮ್ಮ ಜೊತೆ ನಿಂತು ಮಾತನಾಡುವಂಥದ್ದು ಮಾಡ್ತಾ ಇಲ್ಲ? ಇದು ನಿಮ್ಮ ಏಕಾಂಗಿ ಹೋರಾಟವಾ? ಅವ್ರು ಯಾರು ನಿಮ್ಮ ಜೊತೆಗೆ ಇಲ್ವಾ? ಯಾಕೆ ಅದು ಈ ರೀತಿಯಾಗಿ ಆಗ್ತಾ ಇದೆ? ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಈ ಮುಂಚೆ ಪ್ರತಿ ಮನೆಯಲ್ಲೂ ಒಂದೊಂದು ಹಿರಿತನಗಳಲ್ಲಿತ್ತು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಈ ತಲೆಮಾರು, ಈಗ ಮುಂದಿನ ತಲೆಮಾರು ನಾವೆಲ್ಲ ನಮಗಿಂತ ನೀವು ಕಿರಿಯರಿದ್ದೀರಾ, ಖಂಡಿತ ನೋಡ್ತೀರಿ ಇದೆಲ್ಲ ಪಾಲನೆ ಆಗ್ತದೆ. ಈ ಸ್ವತಂತ್ರ ಭಾರತದ ನಮ್ಮ ಭೂಮಸೂದೆ ಕಾನೂನಿನ ನಂತರದ ದಿನಗಳಲ್ಲಿ ಅನೇಕ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಅವರಿಗೆ ಅದರ ಮೇಲಿನ ಹೆಸರು ಮಾತ್ರ ಬೇಕು. ಈಗ ನಿಮಗೆ ಬೇಕಾಗುವುದು ಎಲ್ಲವನ್ನು ಮಾಡ್ಕೊಳ್ತೀರಿ, ಬಟ್ಟೆ ಬೇಕು, ಮತ್ತೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಹಿರಿಯರು ತೋರಿದ ಒಂದು ಕಾರನ್ನು ಕೊಡ್ತಾರೆ ನಮಗೆ. ಈಗ ನಿಮ್ಮ ಅಪ್ಪನ ಹತ್ರ ಒಂದು ಕಾರ್ ಇದೆ, ಮಗ ಇದೊಂದು ನಿನಗಿರಲಿ, ಆದರೆ ಕಾಲಕ್ಕೆ ಆಯಿಲ್ ಚೇಂಜ್ ಮಾಡು, ಇಲ್ಲಿ ಮಾಡು, ಹಾಗೆ ಏನಾದ್ರು ಮಾಡ್ತೀವಿ. ಇವು ಅಂತೇಳಿ ನೀವೇನು ಮಾಡ್ತೀರಿ, ಒಂದೊಂದನ್ನೇ ಬಿಟ್ಟು ಒಂದಿನ ದಾರಿಯಲ್ಲಿ ನಿಂತದೆ. ಆ ಥರ ಆಗಿದೆ ನಮ್ಮ ಈಗ ದೈವಾರಾಧನೆ. ಯಾಕಂತ ಹೇಳಿದ್ರೆ ಅವನಿಗೆ ನೀವು ಅವನಿಗೆ ದೈವಾರಾಧನೆ ಬಗ್ಗೆ ಆ ಗೊತ್ತಿನ ಅವನಿಗೆ ಇದಿಲ್ಲಲ್ಲ, ನೀವು ಅವನನ್ನು ಕರೆದು ಒಂದು ಚಿಕ್ಕ ಬೊಂಡ ಕೊಡಿ ಅಂತ ಅವನಿಗೆ ಹೇಳ್ತಾನೆ, ದಾನ ತೋರ್ಜ ಬೊಂಡದಾನ ಇಲ್ಲಿ ಅಂತ ಕೇಳ್ತಾನೆ ಅವನು. ಅಂದ್ರೆ ಆ ಗುತ್ತಿನ ಅವನ ವ್ಯಕ್ತಿಗೆ ತೊಂದರೆ ಆದಾಗ ಅವನಿಗೆ ನೋವಾಗ್ತದೆ. ಇಲ್ಲಿ ಅವನಿಗೆ ದೈವದ ಹೆಸರು ಬೇಕು, ದೈವದ ಹೆಸರಿನಲ್ಲಿ ವೇಷ್ಟಿಯಾಗಿ ನಿಲ್ಬೇಕು, ಅವನು ಮದುವೆಗಾಗಲಿ ಹೆಸರು ಬೇಕು, ಆ ಗುತ್ತು ಈಗ. ಆದರೆ ನನ್ನ ದೈವಕ್ಕೆ ಬಾರಣೆ ಇಲ್ಲ, ಸರಿ ಇಲ್ಲ, ಒಂದೇ ಒಂದು ಪ್ರಾಕೃತಿಕ ಆಹಾರದಿಂದ ಬಾರಣೆ ಕೊಡ್ತಾ ಇಲ್ಲ, ಒಂದು ಕೇಪುಲು ಇಲ್ಲ, ಕಲಿ ಇಲ್ಲ. ಈ ರೀತಿಯಾಗಿ ಎಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಅವ್ಯವಸ್ಥೆಗಳು ಮುಂದಾಗಿದೆ. ಯಾವ ಮನೆಯ ಗುತ್ತಿನ ಮನೆಯ ಕಂಬಲಗಳು ಸಾಗುಲಿ ಆಗದೆ ಬಿದ್ದಿದ ಆ ಮನೆ ಆ ಗುತ್ತಿನ ಮನೆಗಳು ನಾಶ ಆಗಿದೆ. ನಿಮಗೆ ವಿಜಯ ಬ್ಯಾಂಕ್ ಮುಳುಗಡೆ ಆದಾಗ ನೋವಾಗಿದೆ, ಗುತ್ತಿನ ಮನೆಗಳು ನಾಶ ಆದಾಗ ನೋವಾಗಲಿಲ್ಲ, ಕಂಬಳ ಗದ್ದೆಗಳಿದಾಗ ನೋವಾಗಲಿಲ್ಲ. ಆದರೆ ಇದು ಏಕಾಂಗಿ ಹೋರಾಟ ಆಗಲಿಕ್ಕೆ, ಇದು ಸಾರ್ವತ್ರಿಕವಾದ ಸಂಘಟನಾತ್ಮಕ ಹೋರಾಟವಲ್ಲ. ಇದು ದೈವಾರಾಧನೆ ಏನು ಅಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ನಮಗೆ ನಾವು ಹೇಳ್ತೇವೆ ಇದೆಲ್ಲ ಬೇಡ, ಏನಂತ ಗೊತ್ತಾ, ಒಂದು ಬಿಸಾಡಿ ಬಿಡುವ, ಇದು ಪ್ರಕೃತಿಯಲ್ಲಿ ತೇಲಾಡ್ತಾ ಇರಲಿ, ಇದು ನಮ್ಮ ಉದ್ದೇಶ ಅಷ್ಟೇ. ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ನೀವು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ, ನಾನೇ ಅದರ ಇದು ಮಾಡಲಿಕ್ಕೆ, ಇದು ನೀವಾಗ್ಲಿ ನಾವಾಗ್ಲಿ ಹೋಗಬಾರ್ದು. ವಿಚಾರ ಇಷ್ಟೇ, ನಿಮಗೆ ಇಷ್ಟ ಇದ್ರೆ
ನೀವೀಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳ ಹತ್ರ ಚರ್ಚೆ ಮಾಡಿ ಸತ್ಯಾಂಶ ಇದ್ದರೆ ನಿಮ್ಮೊಟ್ಟಿಗೆ ನೀವು ಅದನ್ನು ಅಳವಡಿಸ್ಕೊಂಡು ಬಂದು ಇದಾಗಬೇಕು ದೇವಾರಾಧನೆಯನ್ನು. ಇದು ಏಕಕಾಲದಲ್ಲಿ ನೀನು ಇದಮಿತ್ತಂ ಈಗ ಮತ್ತೆ ಎಲ್ಲ ಒಂದು ಅಗೇಲುಗಳೆಲ್ಲ ಇದು ಇದಮಿತ್ತಮಾಗಿ ಈ ರೀತಿ ಅಂತ ನಿಯಮ ಅಲ್ಲ. ಒಂದು ದೈವದ ಅಗೇಲು ಅಲ್ಲ, ದೈವದ ನಿಯಮಗಳಂದ್ರೆ ಏನು? ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ, ತೆಂಗಿನಕಾಯಿ, ಬಾಳೆ ಎಲೆ, ತಿರಿ, ಹೂ, ಎಣ್ಣೆ, ನೀರು, ಹಾಲು ಆಯ್ತಲ್ಲ, ಒಟ್ಟು ಏನು ಹೇಳ್ತದೆ? ಪ್ರಾಕೃತಿಕವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವಚ್ಛವಾಗಿ ಕೊಡು. ಒಳ್ಳೆಯ ವಾಕ್ ಇರಲಿ. ವಾಕ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ, ವಿದ್ಯೆಯೇ ಇಲ್ಲದಂತ ದೈವ ಕಟ್ಟುವವರಿಗೂ ಮತ್ತೆ ಪಂಚೇಂದ್ರಿಯ ದಶೇಂದ್ರಿಯದ ಮುಖಾಮುಖಿಯ ಜೊತೆಗೆ ಒಂದಷ್ಟು ಅವರಿಗೆ ಜ್ಞಾನ ಪ್ರಜ್ಞೆ ಮೇಧಗಳು ಇರಬೇಕಾಗ್ತದೆ. ಆ ಮಿಲನವೇ ಅಲ್ಲಿ ಒಂದು ಶಕ್ತಿ. ಉದಾಹರಣೆಗೆ ಒಬ್ಬೊಬ್ಬ ನೇಮ ಕಟ್ಟುವವರು 10 ಕಡೆ ಕಟ್ಟಿ 10 ಹೆಸರುಗಳನ್ನು ಕರೀತಾರೆ. ಅಲ್ಲಿ ತಪ್ಪದೆ ಕ್ರಮಬದ್ಧವಾಗಿ ಅಲ್ಲಿಯ ನಿಯಮಗಳು ಅಂದರೆ ಆ ನೆನಪಿನ ಶಕ್ತಿ ಜ್ಞಾನದ ಜೊತೆಗೆ ಒಂದು ಶುದ್ಧವಾದ ಆಹಾರದ ಜೊತೆಗೆ ಒಂದು ಪರಿಪೂರ್ಣವಾದ ಸ್ವಚ್ಛತೆಯ ಜೊತೆಗೆ ನೀವು ಬಡಿಸು. ಇದನ್ನೇ ದೈವಾರಾಧನೆ ಅಂತ ಹೇಳುವಂಥದ್ದು. ಇದಕ್ಕೆ ಬಣ್ಣ ಅದು ಬೇರೆ. ಅದು ಏನಾಗಿದೆ ಅಂತ ಹೇಳಿದರೆ, ಈಗ ಎಲ್ಲರಿಗೂ ಹೆಸರು ಬಂದದ್ದು ನೋಡಿ ದೈವದಿಂದ. ಎಲ್ಲರಿಗೂ ಈಗ ದೊಡ್ಡ ಗೆದ್ದ ನಂತರ ಈಗ ನೀವು ಕಾಣ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಕೆಲಸ ಆಯ್ತು, ಇನ್ನು ಯಾರು ನೋಡ್ಕೊಳ್ಳೋದು? ಈ ಜಾಗವನ್ನು 7 ಎಕರೆ ದೈವವನ್ನು ಮಾರಿ ಈಗ ಬಂದು ಇಲ್ಲಿ 1200 ಸ್ಕ್ವೇರ್ ಫೀಟ್ನ ಫ್ಲಾಟಲ್ಲಿ ಕೂತಿದ್ದಾರೆ. ಏನು ಮಾಡೋದು? ನಮ್ಮಿಂದ ನಿಮ್ಮಿಂದ ಇದನ್ನು. ಆದರೆ ನಾವು ಎಲ್ಲರ ಹತ್ರ ಮಾಧ್ಯಮ ಮಿತ್ರರಾಗಲಿ, ಈಗ ನಾಳೆ ಎಲ್ಲರ ಹತ್ರ ಹೇಳುವಂಥದ್ದು ಇಷ್ಟೇ, ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು. ಇದು ನೋಡಿ, ಈಗ ನೀವು ಹೇಳ್ತೀರಲ್ಲ, ಇಷ್ಟು ವರ್ಷದಿಂದ ನಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆದರೂ ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ದೈವಗಳ ಹೆಸರಾಗಲಿ, ದೈವದ ಆಹಾರ ಪದ್ಧತಿ ಆಗಲಿ, ದೈವದ ರೀತಿ ಆಗಲಿ, ಸಾರ್ವಜನಿಕವಾದಂಥ ವಿಚಾರಗಳ ಇದೆಯಾ? ಎಲ್ಲಿ ಜ್ಞಾನ ಸಿಗ್ತದೆ? ಹಿರಿಯರು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಒಂದು 80 ವರ್ಷದವನ ಎದುರು 12 ವರ್ಷದ ದೈವಕ್ಕೆ 1.5 ಗಂಟೆ ಪಾರಿ ಹೇಳ್ತಾನೆ, ಇರಬೇಕಲ್ಲ. ನಿಮ್ಮ ಮನೆ ನೋಡಿ, ಇಲ್ಲಿ ನಿಮಗೆ ದೈವ ಅನುಭವಿಸಲಿಕ್ಕೆ ಸಿಗ್ತಾ ಇಲ್ಲ. ಈಗ ಮುಂಚೆ ಎಲ್ಲವನ್ನೂ ನಮ್ಮ ಯಜಮಾನರೇ ಮಾಡುವಂಥದ್ದು. ಈಗ ತಂತ್ರಿಯವರು ಬರ್ತಾರೆ, ಅವರ ವರ್ಷಕ್ಕೆ ಪೂಜೆ ಮಾಡ್ತಾರೆ, ಅವರು ಹೋಗ್ತಾರೆ, ಅವರ ಬ್ರಹ್ಮಕಲಸ ಮಾಡ್ತಾರೆ, ಹೋಗ್ತಾರೆ. ನಿಮಗೂ ಅದಕ್ಕೂ ಬಂಧ ಇಲ್ಲ. ಈ ಕಡೆ ನೀವು ಬಂದಾಗ ನೀವು ದೈವಕ್ಕೆ ನಿಜವಾಗಿ ನಿಂತೆರಡು ಹಾರಿ ಹೇಳ್ಬೇಕು. ಯಾರೊಬ್ಬ 3ನೇ ವ್ಯಕ್ತಿ ಪಾರಿ ಹೇಳ್ತಾನೆ, ನಿಮಗೂ ದೈವಕ್ಕೂ ಬಂಧ ಇಲ್ಲ. ನೀವು ಬಡಿಸಬೇಕು, ನಮಗೆ ಅನುಭವ ಇಲ್ಲ. ಯಾರೋ ಒಬ್ಬ ಬಂದು ಬಡಿಸ್ತಾನೆ. ಮನೆಯ ಗೋವಿಗೆ, ಮನೆಯ ಮಗುವಿಗೆ ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಕೈಯಾರೆ ಕೊಡಬೇಕು ಅಂತ ನಿಯಮ ಇದೆ. ಇವತ್ತು ನಿಮ್ಮ ದೈವವು ಒಬ್ಬ 3ನೇ ವ್ಯಕ್ತಿಯ ಕೈಯಲ್ಲಿ ನಲಗ್ತಾ ಇದೆ. ನನ್ನ ಮನೆಯ ಮಗು ಇನ್ನೊಂದು ಕೆಲಸದವಳ ಕೈಯಲ್ಲಿದೆ. ಎಲ್ಲರೂ ಬ್ಯುಸಿಯಾಗಿದೆ. ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲ ಹಾಕುವಾಗ ಒಂದು ನಿಯಮ ಇದೆ. ನೋಡಿ, ಮಿತ್ರದನ್ನು ಚೆನ್ನರಗಳು ಕಟ್ಟಬೇಕು, ಒಂದು ಆಲೆ ಕಟ್ತಾರೆ, ಮತ್ತೆ ಅಂಬಿಯಲ್ಲಿ ಕೊಂಡೋಗಿ ಇದು ಕದಿಕೆ ಬಂದು ಇಡ್ತಾರೆ, ಅದಕ್ಕೆ ಬಳಿತಾರೆ, ಒಂದು ತೂಗ್ತಾರೆ. ಒಟ್ಟು ಅಷ್ಟು ಮಕ್ಕಳು ನೋಡ್ತಾರೆ, ಅಲ್ಲಿಂದ ಆರಂಭ ಹೋಗ್ತಾರೆ. ಒಂದು ಚಿಕ್ಕ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ, ಓಡ್ತೇವೆ. ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ, ಅಲ್ಲಿಂದ ಬರ್ತೇವೆ. ಈ ಜೋಡಣೆಗಳ ಮುಖಾಂತರ ನೋಡುತ್ತಾ ಅದು ಬರುವಂಥದ್ದು. ಈಗ ಮಕ್ಕಳನ್ನು ಬಿಡುವುದಿಲ್ಲ, ಎಕ್ಸಾಮ್ ಇದ್ರೆ ನೇಮಕ್ಕೆ ಕರ್ಕೊಂಡು ಬರುವುದಿಲ್ಲ. ನೇಮಗಳು ಇಡುವಂಥದ್ದು ನಿಮ್ಮ ಸರಕಾರಿ ರಜೆಯ ದಿನ. ಎಲ್ಲಿ ಇದೆ ಸ್ವಾಮಿ? ಎಲ್ಲಿದೆ? ಅಲ್ಲಂದ್ರೆ ಲಿಖಿತವಾಗಿ ಯಾವುದು ಬರ್ದಿಟ್ಟಿಲ್ಲ. ಈಗ ರವಿಪ್ರಸನ್ನರೇ ಆಗಲಿ ಮತ್ತೊಬ್ಬರೇ ಆಗಲಿ, ಅಲ್ಲಿ ನೀವು ಹೇಳಿದ್ರೆ ಆಗಲಿ ವಾರಾಹಿ ಪಂಜುರ್ಲಿ ಅನ್ನುವಂಥದ್ದಿಲ್ಲ ಅನ್ನುವಂಥದ್ದು. ಆದ್ರೆ ಆ ಮಣ್ಣಿನಲ್ಲಿ, ಆ ಬಾರೆಬೇಡಿನ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಅದನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಯಾರೋ ರವಿಪ್ರಸನ್ನರು ಮಾಡಿದ್ದಲ್ಲ, ಅದು ಬೇರೆ ಯಾರೋ ಮಾಡಿದ್ದಲ್ಲ. ಆಗ ಈ ರೀತಿಯಾಗಿ ಆ ನಂಬಿಕೆಗಳ ಬಗ್ಗೆ ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನ ಅವರು ರವಿಪ್ರಸನ್ನನವರ ಪ್ರಸನ್ನೆಯಿಂದ ಅಥವಾ ಬೇರೆ ಯಾರು ಅದನ್ನ ಅಲ್ಲಿಗೆ ಸೇರಿಸಿದ್ದಾರೆ ಅನ್ನುವಂಥದ್ದು ಆಗುತ್ತಾ? ಅಂದ್ರೆ ಅವರ ಹಿಂದಿನ ಯಾರು ಹಿರಿಯರು ಮಾಡಿದ್ದಾರೆ ಅದನ್ನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅದು ನಾನು ಹೇಳಿದೆ ಅಲ್ವಾ, ಈ ಗೊಂದಲ ಅಲ್ಲಿ ಯಾಕೆ ಆಯ್ತು? ಈಗ ನೋಡಿ, ಒಂದು ಲೆಕ್ಕ, ಈಗ ಜಾರಂದಾಯನ ಸಂಕಲ್ಪವೇ ಇದೆ ಅಂತ. ಈಗ ಈ ಪ್ರಶ್ನೆಯಲ್ಲೆಲ್ಲ ದೂತ ಲಕ್ಷಣಗಳು ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಲ್ವಾ. ಈಗ ನೋಡಿ, ಈ ರೀತಿಯ ಪರಿವರ್ತನೆ ಆಗುದು. ಈಗ ನಾವು ಮತ್ತೆ ಆ್ಯಕ್ಚುಲಿ ನಾನು ಮತ್ತೆ ಪ್ರಸನ್ನ ಉದಾಹರಣೆಗೆ ವೈದಿಗಳಲ್ಲ, ಇವತ್ತಿಗೂ ಅಲ್ಲ. ಆದರೆ ಈ ಚರ್ಚೆ, ನಮ್ಮಿಬ್ಬರ ಚರ್ಚೆಯಲ್ಲಿ ಅಲ್ಲೊಂದು ನಾಳೆ ಸತ್ಯ ಉದ್ಭವ ಆಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಈಗ ನಿಮಗೆ ಎಲ್ಲವೂ ನೀವು ಈಗ ಒಬ್ಬ ದಾನಿ, ಈಗ ಹೆಸರು ಏನು ಗೊತ್ತಾ? ಈಗ ಒಬ್ಬ ಜಾಸ್ತಿ ಹಣ ಕೊಡ್ತಾನೆ, ಅವನ ಮಾತಿನ ಹಿಂದೆ ಒಬ್ಬ ದಾನ ಕೊಟ್ಟರೆ ಅವನು ಹೇಳಿದಾಗೆ ಮಾಡೋದು. ಅಂದರೆ ಜಾಸ್ತಿ ಹಣ ಕೊಟ್ಟವನು ಹೇಳಿದಾಗೆ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ ಅಲ್ಲಿ ಪಂಜುರ್ಲಿಯ ಪ್ರಶ್ನೆ ಅಲ್ಲ. ವಾರಾಯಿ ಅಂತ ಹೆಸರು ಅದು ಈಗ ಅನೇಕ ಕಡೆ ಈಗ ಧೂಮಾವತಿ ಇಲ್ವಾ, ಅನೇಕ ದ್ವಾರಗಳನ್ನು ನೋಡಿ ಅಂತೆ. 10 ವರ್ಷಗಳಿಂದ ಅದು ಜುಮಾದಿ ಆಗಿತ್ತು. ಅದೇ ರೀತಿ ಇಲ್ಲಿಯೂ ಒಂದು ಹಂತದಲ್ಲಿ ಪರಿವರ್ತನೆ ಆಗಿದೆ.
ಆ ಸಮಯದಲ್ಲಿ ಕೆಲವು ಕಡೆಗಳಲ್ಲಿ ಕೆಲವೆಲ್ಲ ಚರ್ಚೆ ಇಲ್ಲ, ಎರಡು ಕಡೆ ಇದೆ. ನೀವು ಈಗ ನಿಮ್ಮ ಹೆಂಡತಿಯನ್ನ ಕುಟುಂಬದ ಒಂದು ದೈವದ ಕಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ತಪ್ಪು ನಡೀತಾ ಇದೆ ಅಂತ ತಿಳ್ಕೊಳ್ಳುವ. ನೀವು ಹೇಳ್ತೀರಿ, ಈಗ ನನ್ನಲ್ಲಿ ಕೇಳಿದಾಗ ಬಿಟ್ಟು ಇದೆಲ್ಲ ಸರಿಯಲ್ಲ, ಇದನ್ನ ಬಗ್ಗೆ ಮಾಡಬಾರ್ದಂತಾಗ ಉದಾಹರಣೆಗೆ ನಿಮ್ಮ ಹೆಂಡತಿ ನಂಕದೆಲ್ಲ ಕೊರತು ಪೋಯಿ ಅಂತೇಳಿ ಅದನ್ನು ನಿಮ್ಮನ್ನು ಹೇಳ್ಕೊಳ್ತಾರೆ. ಅವರು ತಪ್ಪಿಗೆ ದಾಖಲೆ ದೈವಾರಾಧನೆಯಲ್ಲಿ ಇಷ್ಟೇ ಇರುವಂಥದ್ದು ಸಂಸ್ಕೃತದ ಪದದ ಜೊತೆಗೆ ಪಂಜುರ್ಲಿಗೆ ಬಂದದ್ದೇ ಒಂದು ಅಲ್ಲ. ಅಲ್ಲಿ ಕದ್ರಿಯ ಪಂಜುರ್ಲಿ ಅಂತ ಇರಬಹುದು. ಯಾಕಂತ ಹೇಳಿದ್ರೆ ಇದು ನಾನು ಆ ಕ್ಷೇತ್ರವನ್ನು ಇದು ಮಾಡುವಂಥದ್ದು ಖಂಡಿತ ಅಲ್ಲ. ಆದರೆ ಒಂದಂತೂ ನೀವು ನೋಡಿ, ಇವತ್ತಿಂದ ಎಲ್ಲ ಮಾಧ್ಯಮದಲ್ಲಿ ಹೇಳುವಂಥದ್ದು, ಈಗ ಅಲ್ಲಿರುವಂಥ ಅರಿಕೆಯ ಕೋಲವು ಒಂದು ನೆಪದಲ್ಲಿ ಈ ರೀತಿಯ ವಾದ ವಿವಾದಗಳೊಂದಿಗೆ ಏನಾದರೂ ಒಂದು ಮೂರನೇ ರೀತಿಯಲ್ಲಿ ಒಂದು ವಿಶೇಷವಾದಂಥ ಇದು ಬರಲಿಕ್ಕೆ ಸಾಕು. ಈಗ ವಾರಾಹಿ ಹೆಸರು ದೈವ ಇಚ್ಛೆ ವಿವಾದಕ್ಕೆ ಕಾರಣ ಆಯ್ತು ಅಂತ ಹೇಳುದಾದ್ರೆ, ನಿಮ್ಮ ಮೇಲೆ ಬಂದಂತ ಕೊಂಡಾಣದ ಚಿನ್ನ ಕದ್ದ ಕೂಡ ದೈವ ಇಚ್ಛೆ ಅಂತ ಅವ್ರು ಹೇಳ್ಬೋದಲ್ಲ? ಇಲ್ಲ, ಹೇಳ್ಬೋದು. ಅದಕ್ಕೆ ಉತ್ತರ ಕೊಡ್ತೇನೆ. ಈಗ ಕಿದ್ದದ್ದು ಅಂತ ಹೇಳಿದ್ರೆ ಆದ್ರೆ ಒಂದು ಇಲ್ಲದನ್ನು ನೀವು ಏನಂತ ಹೇಳೋದು? ಈಗ ಕದ್ದಿದ್ದೇ ಇಲ್ಲೋ ಅಂತ ಅಲ್ಲಲ್ಲ, ಲಾಜಿಕ್ ಅಲ್ಲ. ಲಾಜಿಕ್ ಅನ್ನು ನೀವು ಮಾನವನನ್ನು ದೈವದ ಜೊತೆ ಹೋಲಿಸಬಾರ್ದು. ಆನೆ ಅಲ್ಲ, ನಾನು ಹೋಲಿದ್ದೆ ಯಾವ್ದನ್ನು? ಇದು ನೋಡಿ ಮನುಷ್ಯನೊಳಗಿನ ಚರ್ಚೆ. ಇದು ಇರುವಂತದ್ದು ಒಂದು ಒಳ್ಳೆಯ ಜಾಗದಲ್ಲಿ ದೈವ ಅಂದ್ರೆ ಸತ್ಯಾರಾಧನೆ, ಹೌದಾ? ಒಂದು ವಾಕಿನಲ್ಲಿ ಎಷ್ಟು ಇದೆ? ವಾಗ್ಮಿ, ವಾಚಾಲಿ, ವಾಚಕ, ವಾಚಸ್ಪತಿ. ನಾವು ವಿದ್ಯಾವಾಚಸ್ಪತಿ ಆಗ್ಲಿಕ್ಕೆ ಸಾಧ್ಯ, ಒಂದು ಬೃಹಸ್ಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ ಅಂತ ಇದೆ. ವಾಕ್ ದೈವದ ಕಲದಲ್ಲಿ ವಾಕ್. ಕಳ್ಳನನ್ನು ಯಾಕೆ ಅಲ್ಲಿ ಇಟ್ಟಿದ್ರೆ? ಆ ಸುಳ್ಳು ಹೇಳುವವನನ್ನು. ಸತ್ಯವು ಬೇಕಲ್ಲದೆ ಸುಳ್ಳು ಹೇಳಿ ಮಾಡುವುದಲ್ಲ. ಸುಳ್ಳು ಯಾವ ರೀತಿ ಹೇಳಿದವನು ಹೇಗೆ ಬರುವುದಿಲ್ಲ? ಒಬ್ಬ ಮನುಷ್ಯನಿಗೆ ದೈವದೆದುರು ಪ್ರಾರ್ಥಿಸುವುದು, ತಂತ್ರಿಯಾಗಿ ಉಪನಯನಾದಿ ಕರ್ಮಾಂಗಗಳು ಮುಗಿದು ಪೂಜೆ ಪುರಸ್ಕಾರ ಮಾಡಿದ ಒಬ್ಬ ವ್ಯಕ್ತಿ ನೇರ ದೈವಸ್ಥಾನದ ತನ್ನ ಪ್ರತಿಷ್ಠೆಯನ್ನು ಉಳಿಗೋಸ್ಕರ ಎದುರು ನಾನು ಚಿನ್ನ ಕಲ್ಲ ನೋಡ, ನಿಮಗೆ ನಾನು ಚಾಲೆಂಜ್ ಕೊಡ್ತೇನೆ. ಎಲ್ಲಿಯಾದರೂ ಒಂದೇ ಒಂದು ಅಂತ ಉದಾಹರಣೆ ಸಿಕ್ಕಿದ್ರೆ ನಾನು ಆಗ ಹೇಳಿದಲ್ಲ, ತಮ್ಮನ ಶೆಟ್ಟಿ ಕಳ್ಳ ಆಗ್ತಾನೆ, ಆದ್ರೆ ಪ್ರಸನ್ನ ಒಬ್ಬ ಕಂತ್ರಿ ಆಗ್ತಾನೆ ಅಂತ ಹೇಳಿದ್ದೇನೆ. ಅಲ್ಲಿ ಒಂದು ಮನೆಯಿಂದ ಚಿನ್ನದ ಆಭರಣಗಳಲ್ಲಿ ಇರುವಂತಹದ್ದನ್ನು ಇನ್ನೊಂದು ಮನೆಗೆ ಉಸ್ತುವಾರಿ ಕೊಟ್ಟಿದೆ ದೈವವೇ ಅಂತ ಒಂದು ಮಾತಾಡುವುದನ್ನು ಕೇಳಿದ್ದೇನೆ. ಅದು ಆ ತರದ್ದು ಏನಾದ್ರು ನಡೆದಿದ್ದ ಅಲ್ಲ. ಏನೇ ಆದ್ರೂ ನಿಮಗೆ ನಾನು ಮುಕ್ತ ಅವಕಾಶ ಕೊಡ್ತೀನಿ ಕುಂದೇಶ್ವರ್ರೆ, ಮುಕ್ತ ಅವಕಾಶ. ತಮ್ಮಣ್ಣ ಶೆಟ್ಟಿಗೆ ಬಂದಂತ ಅಪವಾದ ಯಾವುದೇ ಒಂದು 30 ವರ್ಷಗಳ ಹಿಂದೆ ನಾವು ಸ್ವಲ್ಪ ಕುಡಿತಿದ್ದೆವು, ಮಕ್ಕಳಾಟಿಗೆ ಎದ್ದು ನಾವು ಜೋರಿದ್ದೆವು, ನೆನಪಿಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವೀಗ ಸಾರ್ವಜನಿಕ ಮಾಧ್ಯಮದಲ್ಲಿ ಇವತ್ತು ಟ್ರೋಲ್ ಆಗುವಂತ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ, ಓಪನ್ ಆಗಿ ಕೇಳ್ಕೊಳ್ಳಿ. ಆದರೆ ನಮಗೊಂದು ಜ್ಞಾನ, ಒಂದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ದೇವರು ಅವಕಾಶ ಕೊಟ್ಟರು. ನಂತರದಲ್ಲಿ ಆದರೂ ನಿಮಗೆ ಮುಕ್ತ ಅವಕಾಶ ಈ ಕ್ಷಣದಿಂದ ಇದೇ ಮಾಧ್ಯಮದಲ್ಲಿ ನನ್ನನ್ನು ಕೇಳದೆ ನೀವು ಹಾಕಿಬಿಡಿ, ಹುಡುಕ್ಬೋದಲ್ವಾ? ಹಾಗಾದ್ರೆ ಇವರ ಪ್ರಶ್ನೆಗೆ ಇದೇ ಉತ್ತರ. ನಿಮ್ಮ ನೆಗೆಟಿವ್ ಏನಿದೆ, ನೀವು ಏನು ಹೇಳಿದ್ರೆ ಈಗ ಸಮಾಜ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಅವರೊಂದು ಪ್ರಶ್ನೆ ಕೇಳಿದ್ರೆ ನಿಮ್ ಜೊತೆ ಬಾಕಿ ನಾನು ಹೇಳಿದಲ್ಲ, ಅಲ್ಲಲ್ಲ ಅದಕ್ಕೆ ಉತ್ತರ ಸಿಗ್ಲಿಲ್ಲ. ಯಾವ್ದು ನಿಮ್ದು ಏಕಾಂಗಿ ಹೋರಾಟ ಆಗ್ತಾ ಇದೆ, ದೈವಾರಾಧನೆ. ನಂದು ನೀವು ಆನ್ಸರ್ ಕೊಡ್ಲಿಲ್ಲ ಕರೆಕ್ಟ್ ಆಗಿ. ಯಾವ್ದಕ್ಕೆ? ನೀವೇ ಉತ್ತರ ಏಕಾಂಗಿ ಹೋರಾಟಕ್ಕೆಲ್ಲ ಕೇಳಿ ನಾನು ಹೇಳ್ತೇನೆ. ಅಲ್ಲ ಉತ್ತರ ಸಿಕ್ತು ನಮ್ಗೆ ಅಂತ. ಆ ಹಿನ್ನೆಲೆ ನಿಮ್ಮನ್ನು ನೀವು ಎಷ್ಟೀಗ ಬೋಧನೆ ಮಾಡಿದ್ರೆ ಅದೊಂದು ಜನ ಬೇಡ ಅಂತ ನಾವು ಹೇಳುವಂತದ್ದು ನೋಡಿ. ಈಗ ಒಂದು ಕೆಲಸ ಮಾಡಿ. ಈಗ ಮನುಷ್ಯ ವಾಲ್ಮೀಕಿಯು ರಾಮಾಯಣ ಬರ್ತಿದ್ದಾನೆ, ಗೊತ್ತಿದೆ ನಿಮ್ಗೆ? ವಾಲ್ಮೀಕಿ ರಾಮಾಯಣ ಬರೆದಿದ್ದಾನೆ. ಸಮಾಜದಲ್ಲಿ ಮುತ್ತಪ್ರೈ ಅವರು ಪುತ್ತೂರಿಗೆ ರಥ ಮಾಡಿಕೊಂಡಿದ್ದಾರೆ. ಈಗ ಇರುವಂತ ನೀವು ಗುರುತಿಸುವಂತ ಧರ್ಮೋದ್ಯಮಿಗಳಿರ್ಬೋದು, ಅಲ್ಲ ಬೇರೆ ಬೇರೆ ಯಾರಾದ್ರೂ ನಿಮ್ಗೆ ಸ್ವಾಮೀಜಿಗಳು ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಜನರಿಗೆ ನಿಮ್ಗೆ ಬರ್ಮಡ ಹಾಕೊಂಡು ಅವ್ಯವಹಾರ ಮಾಡೋ ಪಟ್ಟಿ ಕೊಡ್ತೇನೆ ನಿಮ್ಗೆ. ಯಾರಾದ್ರೂ ಒಂದೇ ಒಂದು ಸ್ವಾಮೀಜಿ ಅಂದ್ರೆ ಒಂದೇ ಒಂದಲ್ಲ, ಕೆಲವೊಂದು ಸ್ವಾಮೀಜಿ, ಒಂದೇ ಒಂದಲ್ಲ, ಎಲ್ಲರೂ ದಯವಿಟ್ಟು ಬೇಜಾರು ಮಾಡಬೇಡಿ. ನಿಮಗೆ ಅಂತ ಕಾವಿದಾರಿಗಳನ್ನು ತಮ್ಮನ ಶೆಟ್ಟಿ ಕೊಡ್ತಾನೆ. ಇವತ್ತಿಗೂ ನೀವು ಕಾಲಿಡಿತೀರಿ, ನಿಮ್ಗೆ ಅವರಿಗೆ ಫಲಪುಷ್ಪ ಇಡ್ತೀರಿ. ನಿಮ್ಮ ಹೆಂಡತಿಗೆ ಸರ್ ಆಗಲ್ಲ. ಅವರು ಹೇಳಿದಕ್ಕೆ ನಾನು ಹೇಳಿದ್ರು. ಯಾಕೆ ಹೇಳಿದಂದ್ರೆ ಒಂದೇ ಅಲ್ಲ, ನಿಮ್ಮ ಮಾತನ್ನು ಕೇಳುವುದಿಲ್ಲ ಈ ಮನುಷ್ಯನಿಗೆ. ಈಗ ನಾವು ಎಲ್ಲಿಯಾದರೂ ಆ ತರ ಇದ್ದು ಪರಿವರ್ತನೆ ಆಗಿ ಬದಲಾವಣೆ ಹಾಕಿಕೊಂಡು ಬಂದಿದ್ದೇನೆ. ಈಗ ಇರುವುದು ನಿಮ್ಮ ಹತ್ರ. ನೀವು ಇರುವಂತವರು ಜೀವಂತವಾಗಿದ್ದಾರೆ, ಈಗಲೂ ಸಮಾಜದಲ್ಲಿ ಮಾನ್ಯತೆ ಪಡಿತಾರೆ ಅಂತ ಹೇಳಿದ್ದು. ಸ್ವಾಮೀಜಿಗಳು ಸರಿ ಇಲ್ಲ, ದೈವ ಕಟ್ಟುವ ಸರಿ ಇಲ್ಲ, ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ನಿಮ್ಗೆ ಕಾಣಿಸ್ತಾ ಇಲ್ಲ. ನೀವೊಂದು ಕೆಲಸ ಮಾಡಿ, ಆ ತರ ಎಲ್ಲವೂ ಕಾಣಿಸುವುದು ಅಂತ ಹೇಳಿದ್ರೆ
ಅದು ನೀವು ತಿಳ್ಕೊಂಡದ್ದು. ಈಗ ನಾವು ಆ ಥರ ತಿಳ್ಕೊಳ್ಳಿ. ನಾವು ಹೇಳಿದಂತ ಗೊತ್ತು ನಿಮಗೆ, ಎಲ್ಲರನ್ನು ಈಗ ಬ್ರಾಹ್ಮಣ ವಿರೋಧಿ ನಾನು, ನಮ್ಗೆ ಎಷ್ಟು ಆತ್ಮೀಯರಿದ್ದಾರೆ. ನಾವು ನಮ್ಮ ಕಣ್ಣೆದುರು ಸರಿ ತಪ್ಪುಗಳು ಎದುರು ಬಂದಾಗ ನಾವು ಅದನ್ನು ಚರ್ಚೆ ಮಾಡೋದಷ್ಟೇ. ಈಗ ಯಾವುದೇ ದೈವದ ವಿಷಯ ಆಗಿರ್ಬೋದು, ಎಷ್ಟೇ ಒಂದು ಸ್ಟಡಿ ಮಾಡಿರ್ಬೋದು, ನೀವು ಮಾಡಿದ ಸ್ಟಡಿ ಮಾತ್ರ ಯಾಕೆ ಸತ್ಯ? ನಿಮಗೆ ಗೊತ್ತಿಲ್ಲದ ವಿಷಯಗಳು ಇನ್ನೂ ಕೂಡ ಇರ್ಬೋದಲ್ಲ. ಮಲೆನಾಡು ಅನ್ನುವಂಥದ್ದು ದೊಡ್ಡದು, ದೇವಾರಾಧನೆ ಅನ್ನುವಂಥದ್ದು ತುಂಬಾ ವಿಸ್ತರಣೆ ಇರುವಂತದ್ದು. ನಿಮಗೆ ಗೊತ್ತಿಲ್ಲದೇ ಇರೋದು ಬೇರೆಯವರು ಮಾಡ್ತಿದ್ರೆ ಅದು ಯಾಕೆ ತಪ್ಪಾಗ್ತದೆ? ಸರಿ, ದೈವಾರಾಧನೆಯನ್ನು ಸ್ಟಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಹುಟ್ಟುತ್ತಾ ಎಲ್ಲವನ್ನು ನೋಡ್ತಾ ಬರುವ. ಈಗ ನಾವು ನಿಮ್ಮ ಹತ್ರ ಹೀಗೆ ಮಾಡದಿದ್ರೆ ಹೀಗೆ ಆಗ್ತದೆ, ಸಾಯ್ತದೆ ಅಂತ ಇಲ್ಲಿ ಹೇಳಿಲ್ಲ ಅಂತ ಈಗ ಬಲಿಮೆಯವರು ಹೇಳ್ತಾರಲ್ಲ. ನಾನು ಹೇಳುವಂಥದ್ದು ಇಷ್ಟೇ ಗುರುಗಳೇ, ಇದು ನನ್ನ ವಿಚಾರ. ಹಾಗಾಗಿ ನಾನು ಸಂಘಟನಾತ್ಮಕವಾಗಿ ನಾನು ಒಂದು ವೇಳೆ ಇದೇ ವಿಚಾರವನ್ನು ಸಂಘಟನಾತ್ಮಕ ಕಟ್ಟಿಕೊಂಡು ಏನೋ ಮಾಡ್ಬೋದು. ಈಗ ನಾನು ಏನು ಹೇಳ್ತಾ ಇದ್ದೇನೆ ನೋಡಿ, ಇಲ್ಲ ಅಂತ ಆದರೆ ಇದನ್ನು ಇಲ್ಲ ಮಾಡಿ ನೀವೆಲ್ಲ ನಾನು ಮಾಡ್ತೇನೆ, ನೀವು ಮಾಡ್ಬೋದು. ಯಾಕಂದ್ರೆ ಇದು ದೈವಾರಾಧನೆ. ಇಲ್ಲಿ ಎಲ್ಲಿಯೂ ನಿಮಗೆ ಒಂದು ಬಲವಂತದ ಹೇರಿಕೆ ಮಾಡುವುದಿಲ್ಲ. ನಾನು ಹೇಳುವಂಥದ್ದು, ನನಗೊಂದು ವಾಕ್ ಸ್ವಾತಂತ್ರ್ಯ ಇದೆ, ನಾನು ಹೇಳ್ತೇನೆ. ಅದು ಹಾಗೆ ಹೀಗೆ ಅಂತ ನಿಮಗೆ ಚರ್ಚೆ ಮಾಡಲಿಕ್ಕೆ ಈಗ ಅವಕಾಶಗಳಿದೆ ಅಷ್ಟೇ. ನಾನು ಹೇಳಿದನ್ನು ನೀವು ಒಪ್ಪಬೇಕು, ತಮ್ಮನ್ ಶೆಟ್ಟಿಯನ್ನು ಒಪ್ಪಬೇಕು. ನೀವು ಹೇಳಿದ ಎಲ್ಲಿಯಾದರೂ ನಾವು ಆ ರೀತಿಯಾಗಿ ನಮ್ಮ ಹೆಸರನ್ನು ನಾವು ಬೇರೆ ಬೇರೆ ಬಟ್ಟೆಗಳು ಹಾಕ್ತೇವಾ? ನಾವು ಎಲ್ಲಿಯೂ ಇದ್ರೆ ನನಗೂ ತಿರುಗಬಹುದು, ನಿಮಗೆ ಅದಕ್ಕಿಂತ ಜಾತಿ. ನನ್ನ ವಿಚಾರ. ನಾನು ಎಲ್ಲ ಭಾಷಣಗಳು ಹೇಳುವಂಥದ್ದು, ದೈವಾರಾಧನೆಯ ವ್ಯಾಪ್ತಿ ಅತ್ಯಂತ ಚಿಕ್ಕದು. ಒಂದು ಚಿಕ್ಕ ಗ್ರಾಮದ ಒಳಗಡೆ, ಒಂದು ಕುಟುಂಬದ ಒಳಗಡೆ ಇರುವಂಥದ್ದು. ನಾನು ಇಲ್ಲಿ ಏನಂದ್ರೆ, ಈ ನನ್ನ ಕುಟುಂಬದ, ನನ್ನ ಗ್ರಾಮದ ಸಂಧಿಪಾರ್ಧನ, ಆಹಾರ ಪದ್ಧತಿ, ವಿಚಾರ ಎಲ್ಲವೂ ನಮಗೆ ಅಧ್ಯಯನವಾಗಿ ನನಗೆ ಗೊತ್ತಿದೆ. ಹಾಗಂತೇಳಿ ಅದನ್ನು ಇನ್ನೊಂದು ಕಡೆ ಹೇರಲಿಕ್ಕೆ ಆಗುದಿಲ್ಲ. ಒಂದು ಗುತ್ತಿನಿಂದ ಇನ್ನೊಂದು ಗುತ್ತಿಗೆ ಗುತ್ತುಗಳು ಚೇಂಜ್ ಆಗ್ತದೆ, ಹೆಸರುಗಳು ಚೇಂಜ್ ಆಗ್ತದೆ, ಬಾರ್ನೆ. ಆದರೆ ಏನಂದ್ರೆ ಈ 16 ನಿಯಮಗಳಿದೆಯಲ್ಲ, ಇದು ಎಲ್ಲ ಕಡೆ ಒಂದೇ ಇರ್ತದೆ. ಇದಕ್ಕೆ ನಿಮಗೆ ಗೊನೆ ಕಡಿಯುವುದು, ಕೊಡಿಯೇರುವುದು, ಎಣ್ಣೆ ಬುಲೆ ಕೊಡುವುದು, ಇದು ಪಡಿಯಕ್ಕಿ ಕೊಡುವುದು, ನೇಮೊಪ್ಪಿಸುವುದು, ನೇಮದಲ್ಲಿ ಪಿರಸುತ್ತು, ಎದುರು ಸುತ್ತು, ಪಿರತವರು ಎದುರು ಸುತ್ತು, ಚಕ್ರ ಸಲನಲಿಕೆ, ಅಡ್ಡ ಸಲನಲಿಕೆ, ಇಂಥ ನಲಿಕೆಗಳು, ಮಾನೆಚ್ಚಿ, ಮುಗುತೆಚ್ಚಿ, ಇಂಥ ಗಳಿಗೆಗಳು. ನಿಮ್ಮ ಇದರ ಪಾಯಿಂಟ್ಗಳಲ್ಲಿ, ನಿಮ್ಮ ಇದರ ಆಚರಣೆಗಳ ಬಗ್ಗೆ ನೀವು ಹೇಳುವಾಗ ನಿಮ್ಮ ಅಥೆಂಟಿಕ್ ಕೆಲವೊಂದು ವಿಷಯಗಳು ಹೌದು ಅಂತ ಕಾಣ್ತದೆ. ಆದ್ರೆ ನಿಮ್ಮ ತಿಳ್ಕೊಂಡದ್ದು, ನಿಮಗೆ ಬಂದದ್ದು ಇರ್ಬೋದು. ಈಗ ದಯಾನಂದ ಕತ್ತಲ್ ಸರ್ ಹೇಳ್ತಾರೆ, ಅವರು ಬೇರೊಂದು ಅವರ ಪದ್ಧತಿಗಳನ್ನ ಹೇಳ್ತಾರೆ, ಇನ್ನೊಂದು ಒಬ್ಬೊಬ್ರು ಅವರ ಪದ್ಧತಿಗಳನ್ನ ಹೇಳ್ತಾರೆ. ನಿಮ್ಮ ಮೇಲೆ ಇರುವಂತ ಆರೋಪ ಏನ್ ಹೇಳಿದ್ರೆ, ನೀವು ಒಂದು ವರ್ಗವನ್ನ ಅದು ಮಾಡಿದ್ದು ತಪ್ಪು, ಅವ್ರು ಹಾಳು ಮಾಡಿದ್ದು ಅಂತ. ಈಗ ವೈದಿಕ ವರ್ಗ ಅಂತ ಹೇಳುವಾಗ ಒಂದು ಇಲ್ಲಿಯ ಲೋಕಲ್ ಮಧ್ವಾಚಾರ್ಯರು 1000 ವರ್ಷಗಳ ಇತಿಹಾಸ ಇರ್ಬೋದು. ಅಂದ್ರೆ ಬ್ರಾಹ್ಮಣರು ಆ ಪ್ರಕಾರ ವೈದಿಕ ವರ್ಗ ಅಂತ ಹೇಳ್ತಾರೆ. ನೀವು ಮೂಲಕ್ಕೆ ಹೋಗ್ತೀರಾ, ಅದ್ರ ಎಷ್ಟು ಮೂಲಕ್ಕೆ ಹೋಗ್ತೀರಿ ಅನ್ನೋದು ಪ್ರಶ್ನೆ. ಒಂದು ನೀವು ತಿಳ್ಕೊಂಡದ್ದು, ನೀವು ಅದನ್ನು ನಿಮ್ಮ ಲೆವೆಲ್ಗೆ ತಿಳ್ಕೊಂಡದ್ದು ಒಂದು ನೆನಪಿಡಿ. ಎಲ್ಲಿಯಾದರೂ ಈಗ ಉದಾಹರಣೆಗೆ ಈಗ ವೇದಿಕೆಯಲ್ಲಿ ಬೇಡ, ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ. ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ, ಒಂದು ದೇವಸ್ಥಾನದಲ್ಲಿ ಅವರೇ ಕಮಿಟಿಯವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡು, 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡ್ಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ. ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ್ ಶೆಟ್ಟಿಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಓದಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಗಣಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅಲ್ಲಿ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು, ಹಲಸಿನ ಕತ್ತಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರರೇ. ಅಲ್ಲ, ಅದೇ ಮಿಟ್ಟಿಗಿಲ್ಲ, ಮಾಹಿತಿ ಕೊಡ್ಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವರು 3 ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿ ಇರ್ತಾರಲ್ಲ, ಈ ಎಲ್ಲ ಚೀಲಗಳಿಗೆ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಹಾಕು. ಈಗ ಈ ಮಾತು ಈಗ ಪೂಜೆ ಮಾಡುವವರು 3 ಕೊಂಡೆಯಲ್ಲಿ ಕೆಲವು ಒಳಗೆ ಹಾಕ್ತಾರೆ ಅಂತ ಹೇಳಿದೆ. ಹಾಗೆ ನಿಮ್ಮ ಬಗ್ಗೆ ಅಧಿಕೃತವಾಗಿ ತುಂಬಾ ಆರೋಪಗಳು ಅಲ್ಲ ಬೇಕು. ಕೇಳಿ ಅಂತ, ನೀವು ಅಧಿಕೃತ ಬೇಡ, ನಾನು ದಾಖಲೆ ಕೊಡುದು ನಿಮಗೆ. ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ, ಪಟ್ಟಿ ಸಮೇತ ಕೊಡುದು. ತಮ್ಮನ್ನ ಶೆಟ್ಟಿಗೆ ಆರೋಪ ಬೇಡ, ನಿಮ್ಮ ದಾಖಲೆ ಬೇಕು. ಅದು ಇನ್ನು ಮುಕ್ತ ಅವಕಾಶ ಇದೆ. ಈಗ ನೀವು ಹೇಳ್ತೀರಾ ದೈವಾರಾಧನೆಗಳಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ. ನಾನು ಹೇಳುದು, ಈಗ 100 ವರ್ಷಗಳಿಂದ ಒಂದು ಕಾಲಾವಧಿಯಲ್ಲಿ ಆ ಬದಲಾವಣೆಗಳಾಗಿರ್ಬೋದು ದೈವಾರಾಧನೆ. ಅದನ್ನ ಆ ಬಳಿಕ ಬಂದಂತ ಪೀಳಿಗೆಗಳು ಕಾಲಾಂತರಗಳಲ್ಲಿ ಏನೇನಾಗ್ತಾ ಇದೆ ಅದನ್ನ ನಂಬಿಕೊಂಡು
ಆ ಆರಾಧನೆಗಳಲ್ಲಿ ಅಥವಾ ಬದಲಾವಣೆಗಳಲ್ಲಿ ಅವರು ಮುಗ್ಧವಾಗಿ ಅಥವಾ ಯಾವುದೇ ವ್ಯಾವಹಾರಿಕ ಉದ್ದೇಶಗಳಿಂದ ಅದನ್ನು ನಂಬಿಕೊಂಡು ಬಂದಿರಬಹುದು. ಒಂದು ವೇಳೆ ಆ 100 ವರ್ಷಗಳಲ್ಲಿ ಆ ಆರಾಧನೆಗಳಲ್ಲಿ ತಪ್ಪುಗಳಾಗಿದ್ರೆ ಅದನ್ನ ದೈವ ತೋರಿಸ್ಕೊಡ್ಬೇಕಾಗಿತ್ತಲ್ಲ, ಅಥವಾ ಅದರ ಪರಿಣಾಮಗಳು ಸಮಾಜಕ್ಕೆ ಆಗ್ಬೇಕಿತ್ತಲ್ಲ. ನೋಡಿ, ದೈವ ಇರುವುದು ಅದೇ ಈಗ ನಿಮ್ ದೈವವನ್ನು ನೋಡುದು ಆ ರೀತಿ. ಈಗಿನ ಜನರು ದೈವವನ್ನು ಒಬ್ಬ ಭಯೋತ್ಪಾದಕರನ್ನಾಗಿ ನೋಡುತ್ತದೆ, ಅದಕ್ಕೆ ಕೊಡದಿದ್ರೆ ಕೊಲ್ತದೆ, ಅದು ಸಾಯ್ತದೆ, ಇದು ವಿಚಾರಕ್ಕೆ ತಿಳಿಸುವಂಥದ್ದು. ಈಗ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎನ್ನ ಸಂಸಾರ ಅಂತ ದೈವ ಯಾವತ್ತೂ ಹೇಳ್ತಾ ಇದೆ. ಆದರೆ ಒಂದು ಯಜಮಾನನಿಂದ ತಪ್ಪುಗಳು ನಡೆದಾಗ ಮತ್ತೊಬ್ಬ ಒಳ್ಳೆಯ ಭಕ್ತನು ಅಲ್ಲಿ ಬರ್ತಾನೆ. ಮತ್ತೆ ದೈವವನ್ನು ಕಾಲ ಕಾಲಕ್ಕೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಈಗಿನವರೆಗೂ ಹನಿಯ ಬಟ್ಟೆ ಕೆಂಪು ಮತ್ತೆ ಬಿಳಿಯಿಂದಲೇ ಇದೆ, ಕೇಸರಿಯೂ ಆಗಲಿಲ್ಲ, ನೀಲಿಯೂ ಆಗಲಿಲ್ಲ, ಕಪ್ಪು ಆಗಲಿಲ್ಲ. ಬಾರ್ನೆಯ ಬದಲು ಎಲ್ಲಿಯಾದ್ರೂ ಬಿರಿಯಾನಿಯೂ ಇಡಲಿಲ್ಲ. ಅಲ್ಲ, ನಿಮಗೆ ಸೋಲಾರ್ ಲೈಟ್ ಜೀತಿಗೆ ಬದಲು ಅಂದರೆ ನಿಮಗೆ ನೀವು ಮಾಡುವ ರೀತಿಯಲ್ಲಿ ಭಕ್ತಿಗೆ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತ ಶ್ರದ್ಧಾ ಭಕ್ತಿ ಇದೆ. ಕೆಲವು ಜನರಿಗೆ ಅದಕ್ಕೆ ನಾನು ಹೇಳುವಂಥದ್ದು, ಈ 30 ವರ್ಷಗಳಿಂದ ಎಲ್ಲವೂ ಆದದ್ದು ಯಾವಾಗ ಅಂತ ಹೇಳಿದ್ರೆ, ಈಗ ರವಿಪ್ರಸನ್ನ ಹೇಳಿದ 1980 ಅಂತ ಹೇಳಿದಲ್ಲ, ಎಲ್ಲವೂ ಈ ಒಂದು 20-25 ವರ್ಷಗಳಿಂದ ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಹಾಳಾಗಿದೆ. ಒಂದು ಕಡೆಗಳಲ್ಲಿ ಇದ್ದ ಜಾಗಗಳೆಲ್ಲ ಮಾರಾಟ ಮಾಡೋದು, ಇಂಥ ಒಟ್ಟು ಆ ನಂಬಿಕೆಗಳನ್ನು ಒಂದು ಕಡೆ ನೀನು ನೋಡಿ. ಒಂದು ವೇಳೆ ನೀವು ಹೇಳ್ತಿರಲ್ಲ, ಒಂದು ವೇಳೆ ಅದೇ ರೀತಿಯ ನೀವು ಹೇಳಿದಂಥ ರೀತಿಯ ಭಕ್ತರು ಇರ್ತಿದ್ರೆ MRP ಆಗಲಿಕ್ಕೆ ಸಾಧ್ಯ ಇದೆಯಾ? ಅದರ ಅಡಿಯಲ್ಲಿ ಎಷ್ಟು ನಾಗಬಣಗಳು, ಎಷ್ಟು ಚಾವಡಿಗಳು, ಎಷ್ಟು ಗುತ್ತಿನ ಮನೆಗಳು, ಎಷ್ಟು ದೈವಸ್ಥಾನಗಳು ಹೋದವು. ಯಾಕಂತ ಹೇಳಿದ್ರೆ ಒಂದು ವೇಳೆ ಒಬ್ಬ ಜ್ಯೋತಿಷರು ಇದು ಆಗದೇ ಇದ್ರೆ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದಕ್ಕೆ ದೈವಗಳು ಪ್ರತಿಕ್ರಿಯೆ ಕೊಡದೇ ಇದ್ರೆ ನೀವು ಹೇಳುವಂತದ್ದಾಗಲಿ ಅಥವಾ ಮನುಷ್ಯ ಮಾತ್ರ ಹೇಳುವಂತದ್ದನ್ನೇ ಸಮಾಜ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಏನು ಗೊತ್ತಾ ನಿಮಗೆ? ಯಾವುದಕ್ಕೆ ಲಿಖಿತ ದಾಖಲೆ ಇನ್ನು ಮುಂದೆಯೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಪುಸ್ತಕ ನೋಡಿ ಈಗ ಪಾರಾಯಣಗಳನ್ನು, ಶತನಾಮಾವಳಿಗಳನ್ನು, ಸಹಸ್ರನಾಮಗಳು ಎಲ್ಲವೂ ಇದೆ. ದೈವಾರಾಧನೆ ಎಲ್ಲವೂ ಅದಕ್ಕೋಸ್ಕರ ಅದೊಂದು ಮೌಖಿಕ ಪರಂಪರೆ. ಅದೇ ಸತ್ಯವನ್ನು ಬಂದು ಅಲ್ಲಿ ನಾಟಕ ಇಲ್ಲ. ನಿಮಗೆ ಜಾಸ್ತಿ ಮಾತಾಡಲಿಕ್ಕೆ ಬೇಡ. ನಿಮ್ಮ ದೈವಕ್ಕೆ ನೀವು ಮಾತನಾಡಿದ್ರೆ 2 ಬೊಟ್ಟು ಕಣ್ಣೀರಿಟ್ಟು ಸಾಕು, ಅಂಥದ್ದೇ ಇದ್ದದ್ದು ಅಂತ ಹೇಳುವಂಥದ್ದು. ಅದೇ ರೀತಿ ನಮಗೆ ಬೇಕು ದೈವಾರಾಧನೆ ಆಡಂಬರದಿಂದ ಹೊರತಂದು ಬದಲಾವಣೆ ಮಾಡಲಿಕ್ಕೆ ಅವಕಾಶ. ಜೀವನದಲ್ಲಿ ನೀವು ಒಂದು ದೈವಸ್ಥಾನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ನೀವು 1 ಕಿಲೋ, ಉದಾಹರಣೆಗೆ ಒಂದು ಬುಟ್ಟಿ ಕೇಪುಲು ಸಂಪಾದನೆ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಒಂದು ಆರ್ಕೆಸ್ಟ್ರಾಕ್ಕಿದ್ರೆ 3 ಲಕ್ಷ ಖರ್ಚು ಮಾಡ್ತೀರಿ. ಒಂದು ಅಂದರೆ ಅನಗತ್ಯ ಅನ್ನದಾನ ಬೇರೆ ಬೇರೆ ಎಷ್ಟು ದೈವಕ್ಕೆ ಕೊಡುವುದನ್ನು ಏನಾದರೂ ಈಗ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೇವ? ಒಂದು ಖರ್ಚು ವೆಚ್ಚಗಳ ದುರುಪಯೋಗಗಳು ಅಷ್ಟಾಗ್ತದೆ. ದೈವಕ್ಕೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಸಂಪಾದನೆ ಮಾಡಲಿಕ್ಕೆ ಇರುವ ಒಂದು ದೈವದ ನೇಮದ ಖರ್ಚು ಇರುವುದು 3,000 ರೂಪಾಯಿ ಇದ್ರೆ ಸಾಕು. ಅದನ್ನೇ ನೀವು ಸರಿ ಮಾಡೋದಿಲ್ಲ. ಒಂದು ಕೇಪುಲ್ ಇಲ್ಲ, ಅಲ್ಲಿ ಗೊಂಡೆಪು ಹಾಕೋದು, ಮತ್ತೆ ಏನೇನು ಒಂದು ತಟ್ಟೆ ಬಟ್ಟೆಗಳಿಲ್ಲ ಅಲ್ಲಿ. ಅದಕ್ಕೆ ಬೇಕು ಅದೇ ದೈವಾರದ ಗುತ್ತು ಸಂಸ್ಕೃತಿ, ಕಾಡ ಸಂಸ್ಕೃತಿ, ಮತ್ತೆ ಈ ನಾಡ ದೈವ ಸಂಸ್ಕೃತಿ. ಈಗ ಬೂರಿನ ಬುಟ್ಟಿಗಳಿಲ್ಲ, ಅನೇಕ ಕಡೆ ತೋಪುಗಳಲ್ಲಿ ಬಾರಣೆ ಕೊಡುವಂಥದ್ದು. ಮತ್ತೆ ನಾನು ಹೇಳುವಂಥದ್ದು ಈಗ ಮಾಡಲಿಕ್ಕೆ ಆಗದೇ ಅಲ್ಲ. ಬಟ್ ಅದನ್ನು ಏನಂತ ಹೇಳಿದೆ, ನಮಗೆ ಕೈ ಮುಗಿಲಿಕ್ಕೆ ದೈವ ಬೇಕು, ಮಕ್ಕಳಿಗೆ ರ್ಯಾಂಕ್ ಬರಲಿಕ್ಕೆ ದೈವ ಬೇಕು, ಮದುವೆ ಮಾಡಲಿಕ್ಕೆ ದೈವ ಬೇಕು. ಅದಕ್ಕೇನು ಬೇಕೋ ಅದು ಕೊಡ್ತಿಲ್ಲ. ಈಗ ಇಲ್ಲಿ ಅದು ಸಹ ನಿಮಗೆ ತುಂಬಾ ತಾಪತ್ರೆ ಆದದ್ದು. ಸಂಚಿಗೆ 5 ಲಕ್ಷದಿಂದ ಮೇಲ್ಪಟ್ಟ ಜಾಗ ದೈವಕ್ಕೆ ಉಳಿಗಾಲವೇ ಇಲ್ಲ. ಮಾರಾಟ ಮಾಡೋದು, ಶಿಫ್ಟ್ ಮಾಡೋದು, ಅದಕ್ಕೆ ಕೊಡುವಂಥದ್ದು. ಇಲ್ಲಿ ಇರುವಂಥದ್ದು ಇಷ್ಟೇ. ಒಂದು ಉದಾಹರಣೆಗೆ ನೀವು ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಒಂದು ಕಲ್ಲುಟ್ಟಿ ಪಂಜುರ್ಲಿ ಅಂತ ಇದ್ರೆ ಅದಕ್ಕೆ ಖರ್ಚು ಎಷ್ಟಿದೆ? ಇವತ್ತು ಏನಾಗಿದೆ? ಇವತ್ತೊಂದು ತಲೆಗೆ 5,000 10,000, ಅದಕ್ಕೊಬ್ಬ ಗುರಿಕಾರ ಬಂದಿದ್ದಾನೆ, ಅವನು ನಿಮ್ಗೆ ತಲೆಗೆ ಒಂದು ಹೆಂಗಸರಿಗೆ 10,000. ಹೆಂಗಸರ ಮೇಲೆ ಇರಿದ್ರೆ ಹೇಗೆ ಈಗ ದೇವತಾರನ ನೋಡಿದ್ರೆ ಎಷ್ಟೋ ಸಿನಿಮಾಗಳು ದೇವರ ಬಗ್ಗೆ ಬಂದು ಆಮೇಲೆ ಆ ದೇವರ ನಂಬಿಕೆ ಮೇಲೆ ರಾಮಾಯಣ ಮಹಾಭಾರತ ನೋಡಿ ಬೆಳೆದವು. ಅದು ಒಂದು ರೀತಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದು ಬೆಳೆಯಿತು ದೇವತಾರ. ಅದಕ್ಕೆ ದೈವಾರಾಧನೆ ಸಿನಿಮಾದಲ್ಲಿ ಬಂದ್ರೆ ತಪ್ಪೇನು? ಅದಕ್ಕೆ ಯಾಕೆ ಪದೇ ವಿರೋಧ ಮಾಡ್ತಾರೆ? ಅಲ್ಲ, ನಾನು ಅದರಿಂದ ಜನರಲ್ಲಿ ಒಂದು ನಂಬಿಕೆ ಜಾಸ್ತಿ. ಈಗ ತುಳುನಾಡ ದೈವಗಳ ಬಗ್ಗೆ ಒಂದು ಕಾಲದಲ್ಲಿ ತುಳುನಾಡಿಗೆ ಸೀಮಿತ ಆಗಿತ್ತು. ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಅದು ಯಾವುದೇ ದೈವ ಆಗ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅದನ್ನು ಸ್ವಾಗತಿಸೋಣ. ಅದು ಸಿನಿಮಾದಲ್ಲಿ ಬಂದ ತಕ್ಷಣ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ದೇವತಾ ಆರಾಧನೆಯ ಬಗ್ಗೆ ನಾನು ಮಾತಾಡಿಲ್ಲ. ಮತ್ತೆ ನೀವು ಇದರ ಬಗ್ಗೆ ರಾಮಾಯಣ ಮಹಾಭಾರತ ಕೃಷ್ಣ ರಾಮನ ಬಗ್ಗೆ ಮಾತಾಡಿದಿರಿ ನೋಡಿ. ಈಗ ಉದಾಹರಣೆಗೆ ಈಗ ಇಲ್ಲಿಯ ಒಬ್ರು ಪುರೋಹಿತರು ಹೋಗಿ ಕಲ್ಕತ್ತಾದಲ್ಲೂ ಒಂದು ಪೂಜೆ ಮಾಡ್ಬೋದು. ಕಲ್ಕತ್ತಾದಿಂದ ಒಬ್ಬ ಒಳ್ಳೆಯ ಪುರೋಹಿತರನ್ನು ನಮ್ಮ ಮನೆಗೂ ಕರೆಸಬಹುದು. ರಾಮನನ್ನು ನೀವು ಅಲ್ಲಿಯೂ ಅಂದ್ರೆ ಈ ದೇವತಾರಾಧನೆಯನ್ನ ನಿಮಗೆ ಎಲ್ಲಿಯೂ ಭಜನೆಯ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕಿದೆ ಅಲ್ಲಲ್ಲ ಇರ್ಬೋದು. ನಮ್ಮ ಒಂದು ನಿಮಿಷ ಪೂಜೆ ಮಾಡ್ಲಿಕ್ಕೆ ಆಗ್ತದೆ. ದೈವಾರಾಧನೆಗೆ ಒಂದು ವ್ಯಾಪ್ತಿ. ನಾನು ಹೇಳಿದ್ದು ಒಂದು ದೈವವನ್ನ ಒಂದು ಗ್ರಾಮದ ಒಳಗೆ ಈಗ ನನ್ನ ಗ್ರಾಮದ ದೈವದ ಸಂಧಿಪಾರ್ಧನ ಮಾತ್ರ ನನಗೆ ಗೊತ್ತಿದ್ರೆ
ಸಾಕು. ನಿಮ್ಮ ನಿಮ್ಮ ಗ್ರಾಮಕ್ಕೆ ನಾನು ಯಾವತ್ತೂ ಅತಿಥಿಯೇ. ಇಲ್ಲಿರುವಂಥ ಒಬ್ಬ ದೊಡ್ಡ ಮುಕ್ತೇಶ್ವರನು ನಿಮ್ಮಲ್ಲಿ ಬಂದು ಈಗ ನಿಲ್ಲಿಕ್ಕೆ ಮಾತ್ರ, ಬೂಲಕ್ಕೆ ಮಾತ್ರ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರಬೇಕಾದದ್ದು ಇದು ಪ್ರಚಾರದ ವಸ್ತು ಅಲ್ಲ. ಪ್ರತಿಯೊಂದು ಗ್ರಾಮದ ಗುತ್ತು ಗಡಿಗಳು ವಿಚಾರಗಳು ತಿಳಿಬೇಕಾದದ್ದು ಇಲ್ಲಿ. ಅಂದರೆ ಈಗ ಒಬ್ಬ ಹೊರಗಿನ ಅತಿಥಿ ಬಂದು ಪ್ರಾರ್ಥಿಸಿ ಹೋಗ್ಬೋದಲ್ಲದೆ ದೈವ ಪ್ರಚಾರದ ಒಂದು ಜಗತ್ತಿಗೆ ಮುಟ್ಟಬೇಕು. ಜಗತ್ತಿಗೆ ಮುಟ್ಟುವುದು ನೀವು ಬಂದು ಅದರ ಕಾರ್ಮಿಕವನ್ನು ತಿಳ್ಕೊಳ್ಬೇಕು. ನೀವು ಸಿನಿಮಾ ನೋಡಿ ದೈವವನ್ನು ಒಪ್ಪಬೇಡಿ, ನೀವು ಪಡಿಯಕ್ಕೆ ಕೊಡುವಾಗ ಆಗುವ ಸಂಧಿಯನ್ನು ಒಪ್ಪಿ ನೋಡಿ. ಅಲ್ಲಿ ಇರುವಂಥದ್ದು ಕಥೆಗಳು ಅದನ್ನು ಎಷ್ಟು ಕೇಳಿಸಿ. ಕಾಂತಾರ ನೋಡಿದ್ದೀರಿ, ಅಲ್ಲಿ ಸಂಧಿ ಪಾರ್ಧಾನ ಆಗುವಾಗ ಎಣ್ಣೆ ಬೂಲೆ ಕೊಡುವಾಗ ಅಲ್ಲ ಬೇರೆ ಬೇರೆ ಆಗುವ ಸಂಧಿಯನ್ನ ಒಂದು 1/4 ಗಂಟೆ ಆದರೂ ಗಮನಿಸಿದ್ದೀರ ನೀವು? ಒಂದು 10 ನಿಮಿಷ. ನಿಮ್ಮ ಗ್ರಾಮದ ಕಟ್ಟಿ ಏನಂತ ಕೇಳ್ತೇನೆ, ಗೊತ್ತುಂಟು ನಿಮಗೆ? ಒಂದು ಗಡಿ ಅಲ್ಲ, ಗೊತ್ತಿರಬಹುದು ಗಡಿ. ಈಗ ಕಾಂತಾರ ಜಗತ್ತಿಗೆ ಒಂದು ಉತ್ತರ ಪ್ರದೇಶದವನಿಗ ಒಂದು ಆಸ್ಟ್ರೇಲಿಯಾದವನಿಗೆ ನಿಮ್ಮ ದೈವ ಬೇಡ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಈಗ ನಿಮ್ಮ ದೈವ ನಿಮ್ಮ ಇದು ಯಾವುದು? ಇದು ನಮ್ದು ಅಲ್ಲೇ ಕಟ್ಟ ಮಕ್ಕಳಿಗೆಟ್ಟ ಉದಾಹರಣೆಗೆ ಒಂದು ನಿಮ್ಮ ದೈವಕ್ಕೆ ಎಷ್ಟು ಎಲೆ ಹಾಕ್ತೇನೆ ಅಂತ ಕೇಳ್ತೇನೆ. ಎಷ್ಟು? ತಂಬಿಲಕ್ಕೆ ತೆಂಗಿನಕಾಯಿ ಎಷ್ಟು? ದೈವದ ಸಂಧಿ ಏನು? ಅಲ್ಲ ಯಾವುದೇ ನಿಮಗೆ ದೈವ ನೀವು ಅಲ್ಲ ಮಕ್ಕಳ ಕಟ್ಟಾದ್ರೆ ನಾನು ಕೇಳುದಿಲ್ಲ, ಅಲಿಯ ಕಟ್ಟಾದ್ರೆ ಕೇಳಿದ್ದು. ನಿಮ್ದು ಯಾವುದು ಕಟ್ಟೆ ಅದು? ಏನ್ ದೈವ ಇದೆ ನಿಮ್ಮಲ್ಲಿ? ಅಲ್ಲ ನೀವು ಕಾಂತಾರದ ಕೇಳಿದಾಗ ಜಗತ್ತಿಗೆ ನೀವು ಪ್ರಚಾರ ಇಲಾಖೆಯನ್ನು ಪಡೆದಾಗ ನಿಮಗೆ ನೀವು ಅಧ್ಯಯನಕ್ಕೆ ಹೋಗುವ ಮುಂಚೆ ನಿಮ್ಮ ದೈವಕ್ಕೆ ಎಷ್ಟು ತೆಂಗಿನಕಾಯಿ ಅಂತ ಗೊತ್ತಿರ್ಬೇಕಂತ. ಕಾಂತಾರದ ಬಗ್ಗೆ ಇಲ್ಲಿ ಇದು ದೈವಾರಾಧನೆ ಆಳದದ್ದು. ಪ್ರಶ್ನೆ 1000 ಹಾಕ್ಲಿಕ್ಕೆ ಆಗ್ತದೆ. ನಾನು ಹೇಳುವಂಥದ್ದು ನೀವು ಪ್ರಶ್ನೆ ಹೇಳುವಾಗ ಈಗ ನನ್ನ ದೈವದ ಸಂಧಿ ಕೇಳಿ ನಿಮ್ಗೆ ಹೇಳ್ತೇನೆ ನಾನು. ಅಲ್ಲ ಅವ್ರ ಪಾಯಿಂಟ್ ಏನ್ ಹೇಳಿದ್ರೆ ಅಂತಹ ವಿಚಾರಗಳನ್ನು ನೀವು ಸಿನಿಮಾ ಅಥವಾ ಸಾಕ್ಷ್ಯಚಿತ್ರವಾಗಿ ಮಾಡ್ಲಿಕ್ಕೆ ಕೊಡ್ಬೋದಲ್ಲ, ಜನರಿಗೆ ನಾಲೆಜ್ ಬರ್ತದಲ್ಲ. ಅಲ್ಲ ನೋಡಿ, ಈಗ ಈ ನಾಲೆಜ್ ಅಲ್ಲಿ ಇರುವಂತ ಭರತನಾಟ್ಯವನ್ನು ನೋಡಿ ಕಲೀಲಿಕ್ಕೆ ಆಗುದಿಲ್ಲ. ನೀವು ಸಿನಿಮಾದಲ್ಲಿ ನಿಮಗೆ ಅಬ್ಬರವನ್ನ, ಮ್ಯೂಸಿಕ್ ಅನ್ನ, ಒಳ್ಳೆಯ ನಿರ್ದೇಶಕರನ್ನ, ನಟವನ್ನ ಕಾಣಬಹುದು. ಆದರೆ ಇದನ್ನು ನೀವು ಸಿನಿಮಾ ಮಾಡಿ ಪಡೆಯಲಿಕ್ಕಿಲ್ಲ. ಅಲ್ಲ ಅಭಿಮಾನ ಪಡೆಯುವುದಾದ್ರೆ ನೀವು ಬಂದು ಅಲ್ಲ ನಾನು ಕೇಳುವಂಥದ್ದು ಈಗ ಅವರ ಮನೆಯಲ್ಲಿ ದೈವ ಇದೆ ಅದನ್ನು ನೋಡಿ ಆಸಕ್ತಿ ಅವರಿಗಿಲ್ಲ. ಏನೋ ಒಂದು ಕಲ್ಪನೆಯನ್ನು ನೋಡಿ ಆಸಕ್ತಿ ಪಡೆದು ಏನ್ ಮಾಡ್ತೀರಿ? ಅದು ಹೆಂಗ್ ಗೊತ್ತು ನಮ್ಗೆ ಸರ್ ಒಂದು ನೆನಪಿಡಿ, ಚರ್ಚೆ ಮುಂದೆ ನಾನು ಸಾರ್ವಜನಿಕ ಚರ್ಚೆ ಮಾಡ್ತೇವೆ ಅದು ಗೊತ್ತಿಲ್ಲ. ಅದ ನೀವು ಕೇಳಿದಾಗ ಗೊತ್ತಾಗ್ತದೆ. ನಾವು ಜಾರಿದ್ರೆ ಹೇಗೆ? ಅಲ್ಲ ನಾವು ನಿಲ್ಲಿಸಿ ಕೇಳಿದ್ರೆ ಹೇಗೆ? ನೀವು 2 ದಿನ ಕೇಳಿ ನಾವು ಮಾತಾಡ್ತೇನೆ. ಅದು ಅಲ್ಲ ನಾನು ಕೇಳೋದು ಅದೇ. ನಾನೀಗ ಅವರಿಗೆ ಕಾಂತಾರ ತಿಳಿಯುವ ಮುಂಚೆ, ಅಧ್ಯಯನ ಮಾಡುವ ಮುಂಚೆ ಮಂಡಿಸಿದ್ದು ಎಲ್ಲರಿಗೂ ಸರಿಯಾ? ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ಸಂಘರ್ಷಕ್ಕಾಗ್ಲಿ ಬಲವಂತದ ಏರಿಕೆಗಾಗ್ಲಿ ಅಲ್ಲ, ಬೇರೆ ಬೇರೆ ಯಾರಲ್ಲೂ ದ್ವೇಷ ಇಲ್ಲ. ದಯವಿಟ್ಟು ಮುಂದಿನ ತಲೆಮಾರಿಗೆ ದೈವಾರಾಧನೆಯನ್ನು ಕೊಂಡೋಗ್ಲಿಕ್ಕೆ ಆರೋಗ್ಯಕರವಾದ ಚರ್ಚೆ ಆಗಲಿ ಖಂಡಿತ ಮಾಧ್ಯಮಗಳ ಸಹಕಾರ ಇರಲಿ. ನಾನು ಇಲ್ಲಿ ಯಾರು ದೈವಾರಾಧನೆಯಲ್ಲಿ ಒಬ್ಬ ವಿದ್ವಾಂಸ ತಿಳಿದವನು ಜಾನಿ ಎಂಬ ಮಾತಿಲ್ಲ. ದೈವಾರಾಧನೆಯಲ್ಲಿ ಗಡಿಕಾರ, ಗುರಿಕಾರ, ಚಾಕಿರಿಯವನು ಮಾತ್ರ. ತಮ್ಮಣ್ಣ ಶೆಟ್ಟಿ ಅತಿಜ್ಞಾನಿಯಾಗಿ ಇಲ್ಲಿ ಬಂದೇ ಇಲ್ಲ. ನಿಮಗೆಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರುವಂಥದ್ದು.